ಚಾನೆಲ್ನಲ್ಲಿ ಕೂತಾಗ ಒಂದು ಪಕ್ಷವನ್ನ ಪ್ರತಿನಿಧಿಸಿ ಮಾತಾಡಬೇಕಾಗ್ತದೆ. ಸೊ ಇದಕ್ಕೆ ಪಕ್ಷ ಏನಾದರೂ ಟ್ರೈನಿಂಗ್ ರೀತಿ ಏನಾದರೂ ಕೊಡುತ್ತಾ? ಇದಕ್ಕೆ ನಮ್ಮ ಕೆಲಸ ಇರೋದೇ ಪಕ್ಷಕ್ಕೆ ಗೌರವ ತರುವಂಥ ಮಾತುಗಳಾಡಬೇಕು, ನಮ್ಮ ವಿಚಾರಗಳನ್ನು ಮುಂದಿಡಬೇಕು ಅಂತ. ನಿಮ್ಮ ಮೇಲೆ ಪ್ರಭಾವ ಬೀರಿರುವಂತಹ ವಕ್ತಾರರು ಯಾರಾದರೂ ಇದ್ದಾರಾ? ಅನಂತ್ ಕುಮಾರ್ ಅವರು ಇರ್ಬೋದು, ಅದ್ವಾನಿ ಅವರು, ವೆಂಕಯ್ಯ ನಾಯ್ಡು ಅವರು ಒಂದೊಂದು ಪಂಚಗಳ ಲೈನ್ಗಳು ಕೊಡೋರು ಅಂದರೆ ಪತ್ರಕರ್ತರು ಅನೇಕರು ಅದಕ್ಕೋಸ್ಕರನೇ ಬರೋರು. ನೀವಾಡಿದ ಮಾತುಗಳಿಂದ ನಿಮ್ಗೆ ಏನಾದರೂ ಸವಾಲುಗಳು ಅಂತ ಏನಾದರೂ ಎದುರಾಯ್ತಾ? ಅನಗತ್ಯವಾದ ಚರ್ಚೆಗಳಲ್ಲಿ ಭಾಗವಹಿಸೋಕೆ ಹೋದಾಗ ನಮಗೆ ಸಂಕಷ್ಟಗಳಿಗೆ ನಾವು ಸಿಕ್ಕದ್ದು ನಿಶ್ಚಿತ. ಈ ವಿಚಾರವನ್ನು ನನಗೆ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಬಹಳ ಕಷ್ಟ ಆಗ್ತಿದ್ಯಪ್ಪ ಅಂತ ಯಾವ್ದಾದ್ರು ಅನ್ಸಿದ್ಯಾ? ಬೇರೆ ಬೇರೆ ಆರೋಪಗಳು ಬಂದಾಗ ನಾಯಕರ ಮೇಲೆ ನಾವು ಸಮರ್ಥನೆ ಮಾಡ್ಕೊಳ್ಳೋ ಕೆಲಸ ಇದೆಲ್ಲ ಬಹಳ ಚಾಲೆಂಜಿಂಗ್. ಯಾವ ವಕ್ತಾರನ ಮುಂದೆ ಕೂತಾಗ ನಿಮ್ಗೆ ಕಿಕ್ ಸಿಕ್ತೆ ಸರ್? ಅವಾಗ ಅನ್ಸುತ್ತೆ ಮನಸ್ಸಲ್ಲಿ ಪರವಾಗಿಲ್ಲ ಬಿಡು ಬಂದ ಇವತ್ತು ನಮ್ಗೆ ಸ್ವಲ್ಪ ಸುಲಭ ಆಯ್ತು. ಎಲೆಕ್ಷನ್ ಕಮಿಷನ್ ಬಗ್ಗೆ ರಾಹುಲ್ ಗಾಂಧಿ ಅವರು ಒಂದು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಕ್ಯಾಂಪೇನ್ ಮಾಡ್ತಾ ಇರೋವಂಥದ್ದು ಅವರು ಗೆಲ್ಲಕ್ಕೆ ಆಗ್ತಿಲ್ವಲ್ಲ ಅನ್ನೋ ಹತಾಶೆಯಿಂದ ಮಾಡ್ತಾರೆ. ಮೋಸ್ಟ್ ಡಿಫೈನಿಂಗ್ ಕಾಂಟ್ರಿಬ್ಯೂಷನ್ ಆಫ್ ನರೇಂದ್ರ ಮೋದಿ ಅವರದ್ದು ಆ ಸಿದ್ಧಾಂತದ ವಿಚಾರಗಳಿಗೆ ಆದ್ಯತೆಯನ್ನು ಕೊಟ್ಟು ಅದನ್ನ ಈಡೇರಿಸಿರುವಂಥ ಖ್ಯಾತಿ ಇವತ್ತು ನರೇಂದ್ರ ಮೋದಿ ಅವರು. ಇಡೀ ಜಗತ್ತಲ್ಲಿ ಈಗ ಹಿಂದೂ ಫೋಬಿಯಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ತಮ್ಮ ಒಂದು ಬೇಳೆ ಬೇಯಿಸ್ಕೊಳ್ಳುವಂಥ ಒಂದು ಏನು ಪರಂಪರೆ ಮೊದಲಿತ್ತು ಅದು ಬರಬೇಕು ಅನ್ನೋದೇ ಅವರ ಇಚ್ಛೆ. ವಕ್ತಾರ ಅನ್ನೋದನ್ನ ಬಿಟ್ರೆ ನಿಮ್ಮ ವೃತ್ತಿ ಏನು ಸರ್? ನಾವು ರಿಯಲ್ ಎಸ್ಟೇಟಲ್ಲೂ ಇಲ್ಲ, ಯಾವುದೇ ಮಾಫಿಯಾದೂ ಇಲ್ಲ. ನರೇಂದ್ರ ಮೋದಿ ಪರಮೋಚ್ಚ ನಾಯಕ. ರಾಹುಲ್ ಗಾಂಧಿ ದಾರಿ ತಪ್ಪಿದ ಮಗ. ಚಾನೆಲ್ನಲ್ಲಿ ಕೂತಾಗ ಒಂದು ಪಕ್ಷವನ್ನು ಪ್ರತಿನಿಧಿಸಿ ಮಾತಾಡಬೇಕಾಗ್ತದೆ. ಅಂತಹ ಸಂದರ್ಭದಲ್ಲಿ ಆ ಪಕ್ಷಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ಮಾತನಾಡಬೇಕಾಗ್ತದೆ ಸರ್. ಸೊ ಇದಕ್ಕೆ ಪಕ್ಷ ಏನಾದರೂ ಟ್ರೈನಿಂಗ್ ರೀತಿ ಏನಾದರೂ ಕೊಡುತ್ತಾ, ಇದೇ ರೀತಿ ಮಾತಾಡಬೇಕು ಅಂತೆಲ್ಲ ಹೇಳಿ? ಈಗ ಯಾವುದೇ ಒಂದು ವ್ಯವಸ್ಥೆ ಏನಿದೆಯಲ್ಲ, ಪ್ರತಿಯೊಂದು ಸಂಗತಿಗಳು ಹೇಳ್ಕೊಟ್ಟು ಬರೋದಿಲ್ಲ. ಅದು ಒಂದು ಮಾನಸಿಕತೆ, ಒಂದು ಎಲ್ಲ ಪಾರ್ಟಿಗೂ ಒಂದು ಸೈಕಾಲಜಿ ಇದೆ. ಒಂದು ಯಾವ ರೀತಿ ವಿಚಾರಗಳನ್ನು ನಮ್ಮ BJP ಯಾವ ರೀತಿ ಅದನ್ನು ನೋಡುತ್ತೆ, ಯಾವ್ಯಾವ ಸಂದರ್ಭದಲ್ಲಿ ಏನೇನು ನಿರ್ಣಯಗಳು ತಗೊಳುತ್ತೆ, ಯಾವ್ಯಾವ ರೀತಿ ನಾಯಕರುಗಳು ಭಾಷಣಗಳು ಮಾಡಿರ್ತಾರೆ, ಇವೆಲ್ಲ ನಮಗೆ ಮಾರ್ಗದರ್ಶಿ ಸೂತ್ರಗಳು. ಆಮೇಲೆ ನಮ್ಮಲ್ಲೂ ಕೂಡ ಪ್ರತಿನಿತ್ಯ ಏನು ಸಭೆಗಳಾಗುತ್ತೆ, ಅಲ್ಲಿ ಯಾವ ವಿಚಾರವನ್ನು ತಗೋಬೇಕು, ಪ್ರಸ್ತಾಪಿಸ್ಬೇಕು, ಆ ಪ್ರಸ್ತಾಪಕ್ಕೆ ಯಾವ ಪಾಯಿಂಟ್ಗಳು ವಿಚಾರಗಳನ್ನ ಅದಕ್ಕೆ ಪೂರಕವಾದಂಥ ವಿಚಾರಗಳು ಹೇಳಬೇಕು ಅನ್ನೋದೆಲ್ಲ ನಿರ್ಧಾರ. ಆ ವಕ್ತಾರ ಆದವನಿಗೆ ಇದರೆಲ್ಲರ ಮಾಹಿತಿ ಇರಬೇಕು, ಅವನು ಅಪ್ಡೇಟ್ ಇರಬೇಕು, ಅವನು ದಿನನಿತ್ಯ ನಡೆಯುವಂಥ ರಾಜಕೀಯ ಬೆಳವಣಿಗೆಗಳು ಅವನಿಗೆ ಅರಿವಿರಬೇಕು. ಅದಕ್ಕೆ ಕೊಡಬೇಕಾದಂಥ ಪ್ರತಿಕ್ರಿಯೆ ಅವನಿಗೂ ಗೊತ್ತಿರಬೇಕು, ಇಲ್ಲ ಅವ್ನಿಗೆ ಗೊತ್ತಿಲ್ಲ ಅಂದರೆ ಅದಕ್ಕೆ ಮೇಲ್ಪಟ್ಟವ್ರಿಗೆ ಹೋಗಿ ಅವ್ರ ಹತ್ರ ನಮ್ಮ ಪಕ್ಷದ ನಿಲುವೇನು ಅಂತ ತಿಳ್ಕೊಬೇಕು. ಹೀಗೆ ಅವನು ಕೆಲಸ ಮಾಡಬೇಕಾಗತ್ತೆ. ಭಾಳ ಕಷ್ಟದ ಕೆಲಸ ಅಂದರೆ ಒಂದು ತಪ್ಪು ಮಾಡಿದ್ರೆ ಆ ವಕ್ತಾರ ಒಂದು ಸ್ಥಾನ ಕಳ್ಕೊಳ್ಳೋವಂಥದ್ದು ನಿಶ್ಚಿತ. ನೀವು ಡಿಲ್ಲಿಲೂ ನೋಡಿರ್ಬೋದು, ಒಂದೇ ಹೇಳಿದ್ದಕ್ಕೆ ಇವತ್ತು ನೂಪುರ್ ಶರ್ಮಾ ಅವ್ರಿಗೆ ಯಾವ ರೀತಿ ಸಂಕಷ್ಟಕ್ಕೆ ಒಳಗಾದರು ಅನ್ನೋದನ್ನ ನಾವು ನೋಡಿದ್ದೀವಿ. ಆಮೇಲೆ ಬೇರೆನೂ ಅಷ್ಟೇ, ಯಾವುದೇ ಪಕ್ಷದವರು ಅವರು ಮಾತಾಡುವಾಗ ಏನನ್ನ ಬೇಜವಾಬ್ದಾರಿಯಿಂದ ಮಾತಾಡಿದ್ರೆ ಅವರು ರಾಜಕೀಯದ ಇತಿಶ್ರೀ ಅಂತಲೇ ಹೇಳ್ಬೋದು. ಆ ಒಂದು ಭೀತಿ ವಕ್ತಾರರಿಗಿರುತ್ತೆ, ಬೇರೆಯವ್ರಿಗಿರಲ್ಲ. ಸೊ ರಾಜಕೀಯದಲ್ಲಿ ವಕ್ತಾರನಾಗಲಿ ಅಥವಾ ಪ್ಯಾನಲಿಸ್ಟ್ ಆಗಲಿ ಅವನ ಜವಾಬ್ದಾರಿ ಜಾಸ್ತಿ ಇದೆ. ನೋಡೋರ್ಗೆ ಅನಿಸ್ಬೋದು ಒಂದು ಪ್ಯಾನಲಿಸ್ಟ್ ಆಗಿ ಹೋಗ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಅವ್ನಿಗೆ ನಾಳೆಯಿಂದ ಅವ್ನು ಕಳಿಸಲ್ಲ, ನೀನು ಹೋಗ್ಬೇಡ ಅಂತಾರೆ. ಪಕ್ಷದ ನಿಲುವಿಗೆ ಏನಾನ ವಿರುದ್ಧವಾಗಿ ಮಾತಾಡಿದ್ರೆ ಅವನ್ನ ಅಮಾನತ್ ಮಾಡ್ತಾರೆ. ಸೊ ಇದೆಲ್ಲ ಚಾಲೆಂಜ್ಗಳಿದೆ ಒಬ್ಬ ಪ್ಯಾನಲಿಸ್ಟ್ಗಾಗಲಿ ವಕ್ತಾರರಾಗಲಿ. ಆದರೆ ಅವನಿಗೆ ಜವಾಬ್ದಾರಿ ಕೊಡೋದೇ ಅದೆಲ್ಲ ಅವನು ಸರಿಯಾಗಿ ನಿರ್ವಹಿಸ್ತಾನೆ ಅಂತ. ಯಾಕೆ ನಮ್ಮ ಕೆಲಸ ಇರೋದೇ ಪಕ್ಷಕ್ಕೆ ಗೌರವ ತರುವಂಥ ಮಾತುಗಳಾಡಬೇಕು, ನಮ್ಮ ವಿಚಾರಗಳು ಮುಂದಿಡಬೇಕು ಅಂತ, ಅದನ್ನು ನಾವು ಮಾಡ್ತೀವಿ. ಇಷ್ಟೊತ್ತು ನಿಮ್ಮ ಬಗ್ಗೆನೇ ಮಾತಾಡ್ಕೊಂಡು ಬಂದ್ವಿ ಸರ್. ಈಗ ಪ್ರಶ್ನೆ ಏನಂತ ಹೇಳಿದರೆ, ನಿಮ್ಮ ಮೇಲೆ ಪ್ರಭಾವ ಬೀರಿರುವಂತಹ ವಕ್ತಾರರು ಯಾರಾದರೂ ಇದ್ದಾರಾ? ಇದ್ರೆ ಯಾರು ಅಂತ? ನಮ್ಮ ಮೇಲೆ ನೋಡಿ, ಕರ್ನಾಟಕದಲ್ಲಿ ನಾನು ತುಂಬ ಪತ್ರಿಕಾಗೋಷ್ಠಿ ಮಾಡಿರೋದು ಸುರೇಶ್ ಕುಮಾರ್ ಅವ್ರ ಜೊತೆ. ಭಾಳ ಸಿದ್ಧತೆ ಮಾಡಿಕೊಂಡು ಓಪನಿಂಗ್ ಏನಿರಬೇಕು, ಎಂಡಿಂಗ್ ಏನಿರಬೇಕು, ಯಾವ ಪಂಚ್ ಲೈನ್ ಏನು ಹೇಳಬೇಕು ಅನ್ನೋದ್ರಿಗೆ ಅವರು ಒಬ್ಬರು. ಅವ್ರು ಬಿಟ್ಟರೆ ನಿಮಗೆ CT ರವಿ ಭಾಳ ಅಗ್ರೆಸಿವ್ ಆಗಿ ಅವರು. ಆದರೆ ಯಾವುದೇ ವಿವಾದ ಇಲ್ಲದೆ ಒಂದು ಪತ್ರಿಕಾಗೋಷ್ಠಿ ಮಾಡೋದು ನಾನು ನೋಡಿರೋದು ಅಂದರೆ LK ಅದ್ವಾನಿ ಅವರು. ಒಂದೊಂದು ಪತ್ರಿಕಾಗೋಷ್ಠಿಯಲ್ಲೂ ಒಂದೊಂದು ಒಳ್ಳೆಯ ಇಂಗ್ಲೀಷ್ ಶಬ್ದಗಳನ್ನು ಪ್ರಯೋಗಿಸೋರು. ಅದು ಒಂಥರ ಪಾಠದ ರೀತಿ ಇತ್ತು. ಅಂದರೆ ಇವರೆಲ್ಲ ತುಂಬ ಅವರ ಯಾವುದೇ ವಿವಾದವಿಲ್ಲದೆ ಅಥವಾ ನಾಳೆ ಇವತ್ತು ಮಾತಾಡ್ಬಿಡೋದಪ್ಪ
ಇಲ್ಲ ಇದೆಲ್ಲ ನಾನು ಹೇಳಿದ್ದು, ಇದಕ್ಕೆ ತಿದ್ದುಪಡಿ ತಿರ್ಚಿದ್ದಾರೆ ಅಂತ ಹೇಳುವಂಥದ್ದು, ಅಥವಾ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡುವಂಥದ್ದು. ಕ್ಲಾರಿಫಿಕೇಶನ್ ನೀವು ಕೊಟ್ರಿ ಅಂದರೆ ನಿಮ್ಮ ಮಾತಲ್ಲಿ ತರಿ ಇಲ್ಲ ಅಂತ ಅರ್ಥ. ಯಾರೇ ಆದ್ರೂ ಆ ವಕ್ತಾರರಿಗೆ ಅವನು ಮಾತಾಡಿದ್ದು ಫೈನಲ್ ಆಗಬೇಕು. ಆ ರೀತಿ ಅಂತ ಮಾತಾಡೋದ್ರೊಳಗೆ ಅನಂತಕುಮಾರ್ ಅವರು ಇರ್ಬೋದು, ನಮ್ಮ ರಾಷ್ಟ್ರೀಯ ನಾಯಕರಲ್ಲಿ ಅದ್ವಾನಿಯವರು, ವೆಂಕಯ್ಯನಾಯ್ಡು ಅವರು ಒಂದೊಂದು ಪಂಚ್ಗಳ ಲೈನ್ಗಳು ಕೊಡೋರು. ಅಂದರೆ ಪತ್ರಕರ್ತರು ಅನೇಕರು ಅದಕ್ಕೋಸ್ಕರನೇ ಬರೋರು ಪತ್ರಿಕಾಗೋಷ್ಠಿಗಳಿಗೆ. ವೆಂಕಯ್ಯನಾಯ್ಡು ಅವ್ರು ಪ್ರೆಸ್ ಮೀಟಪ್ಪ ಕೇಳಬೇಕು, ಅವ್ರದ್ದು ಇಂಥದ್ದು ಹೇಳ್ತಾರೆ ಅಂತ. ಸೊ ಈ ರೀತಿ ಇವರೆಲ್ಲ ಭಾಳ ಪ್ರಭಾವವನ್ನು ಬೀರೋರು. ಮತ್ತು ನಾವು ಕಲಿಯೋದಕ್ಕೆ ಅವ್ರ ತುಂಬ ಇತ್ತು ಅವಕಾಶ ಇದ್ದಂತು. ನನಗೆ ಅವರೆಲ್ಲ ಖಂಡಿತ ಮೆಚ್ಚುಗೆಯ ಒಂದು ಅವ್ರದ್ದೆಲ್ಲ ನಾನು ಪ್ರೆಸ್ ಮೀಟ್ ನಾನು ಮಾಡಿಸಿರೋದ್ರಿಂದ ನಾನು ಭಾಳ ಹತ್ತಿರದಿಂದ ನೋಡಿ. ಟಿವಿ ಡಿಬೇಟ್ಗಳಲ್ಲಿ ನೀವು ಸಾಕಷ್ಟು ಡಿಬೇಟ್ಗಳಲ್ಲಿ ಭಾಗವಹಿಸಿದ್ದೀರಿ. ಆ ರೀತಿ ಭಾಗವಹಿಸಬೇಕಾದ್ರೆ ನೀವಾಡಿದ ಮಾತುಗಳಿಂದ ನಿಮ್ಗೆ ಏನಾದರೂ ಸವಾಲುಗಳು ಅಂತ ಏನಾದರೂ ಎದುರಾಯ್ತಾ? ನನಗೆ ಆ ರೀತಿಯ ಸವಾಲುಗಳು ಯಾಕೆ ಎದುರಾಗಲ್ಲ ಅಂದರೆ, ನಮಗೆ ಅಂದರೆ ನಾವು ಬೇಕಾಬಿಟ್ಟು ಮಾತಾಡೋದಿಲ್ಲ, ಭಾಳ ಜವಾಬ್ದಾರಿಯಿಂದ ನಾವು ಮಾತಾಡಬೇಕು. ಯಾವಾಗ ಸವಾಲು ಬರುತ್ತೆ, ನೀವು ಸುಳ್ಳು ಹೇಳಿದಾಗ, ಯಾರಿಗೊಂದು ನೋವು ಉಂಟು ಮಾಡೋ ಹಂಗೆ ಮಾತಾಡಿದಾಗ, ಅಥವಾ ವಿವಾದಾತ್ಮಕ ವಿಚಾರಗಳನ್ನ ಕೆದಕೋದ್ರಿಂದ ಬರುತ್ತೆ. ನಾನು ಕೆಲವೊಂದು ನಿಯಮಗಳನ್ನ ಹಾಕ್ಕೊಂಡಿದ್ದೀನಿ. ನಾನು ಈಗ ಭಾಷಾ ವಿವಾದಗಳಲ್ಲಿ ನಾನು ಹೋಗೋದಿಲ್ಲ, ಕಡಿ ವಿವಾದಗಳ ಚರ್ಚೆಗಳಿಗೆ ನಾನು ಹೋಗೋದಿಲ್ಲ, ಈ ಧರ್ಮಗಳ ಒಂದು ಗಲಾಟೆಗಳಿಗೆ ನಾನು ಹೋಗೋದಿಲ್ಲ. ಯಾಕಂದರೆ ಇವೆಲ್ಲವೂ ವಿವಾದಾತ್ಮಕ ಸಂಗತಿಗಳು. ಇಲ್ಲಿ ಒಂದು ಹೆಚ್ಚು ಶಬ್ದ ಹೆಚ್ಚು ಕಮ್ಮಿ ಆದರೂ ಕೂಡ ಅದು ವ್ಯತ್ಯಾಸ ಆಗುತ್ತೆ. ನಮ್ಮ ಪಕ್ಷದ ನಿಲುವು ಏನಂತ ಎಲ್ಲಾಗುತ್ತೆ, ಅನಗತ್ಯವಾದ ಚರ್ಚೆಗಳಲ್ಲಿ ಭಾಗವಹಿಸೋಕೆ ಹೋದಾಗ, ಅಥವಾ ದಿನ ನಾನು ಚಾನಲಲ್ಲಿ ಕಾಣಿಸ್ಕೋಬೇಕು ಅನ್ನೋ ಚಪಲ ಇದ್ದಾಗ ನಮಗೆ ಸಂಕಷ್ಟಗಳಿಗೆ ನಾವು ಸಿಕ್ಕೋದು ನಿಶ್ಚಿತ. ಆ ಒಂದು ಇದರಿಂದ ದೂರ ಇರಬೇಕು. ಅಂದರೆ ಈ ಥರ ತುಂಬ ನಾನು ಹೋಗ್ಬೇಕಪ್ಪ ಅನ್ನೋ ಗೀಳು ಇಟ್ಕೊಳ್ಳದೆ, ಅಗತ್ಯ ಇದ್ದಾಗ ಹೋಗಬೇಕು, ಜವಾಬ್ದಾರಿಯಿಂದ ಮಾತಾಡಬೇಕು, ಪಕ್ಷದ ಗೌರವಕ್ಕೆ ತಕ್ಕಂಗೆ ನಮ್ಮ ವಿಚಾರಗಳು ಮಂಡಿಸಬೇಕು. ಆವಾಗ ನಿಮ್ಗೆ ಯಾವುದೇ ವಿವಾದವೂ ಆಗಲ್ಲ, ಅದರಿಂದ ಬೇರೆಯವ್ರಿಗೆ ತೊಂದರೆನೂ ಆಗಲ್ಲ. ಚಾನಲ್ಗಳಲ್ಲಿ ಡಿಬೇಟ್ಗೆ ಹೋಗಿರಬೇಕಾದ್ರೆ ನೀವು ಈ ವಿಚಾರವನ್ನು ನನಗೆ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಬಹಳ ಕಷ್ಟ ಆಗ್ತಿದ್ಯಪ್ಪ ಅಂತ ಯಾವುದಾದ್ರೂ ಅನಿಸಿದ್ಯಾ ನಿಮಗೆ? ನೋಡಿ, 2009ರಿಂದ 2013ವರೆಗೂ ನಮ್ಮ ಸರ್ಕಾರ ಏನಿತ್ತು, ಆ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ವಿವಾದಗಳು. MLAಗಳು ಹೋಗೋದು, ರೆಸಾರ್ಟ್ಗೆ ಹೋಗಿ ಕೂತ್ಕೊಂಡ್ಬಿಡೋರು. ನಿಮ್ಗೆ ಗೊತ್ತಿದೆಯಲ್ಲ, ಆ ಸಂದರ್ಭ ಒಂದ್ಸತಿ ಜನಾರ್ದನ್ ರೆಡ್ಡಿ ಅವರು ಹೋಗಿ ಒಂದಷ್ಟು ಜನ ಕರ್ಕೊಂಡು ಹೈದ್ರಾಬಾದ್ಗೆ ಹೋಗ್ಬಿಟ್ಟಿದ್ರು. ಇನ್ಯಾರೋ ಮತ್ತೊಂದು ಕಡೆ ಡೆಲ್ಲಿಗೆ ಒಂದಷ್ಟು ಜನ ಹೋಗ್ಬಿಟ್ಟಿದ್ರು. ಈ ರೀತಿ ಎಲ್ಲ ನಡೀತಾ ಇತ್ತಲ್ಲ. ಆ ಸಂದರ್ಭದಲ್ಲಿ ಚಾನೆಲ್ಗೆ ಹೋಗಿ ಮತ್ತು ಬೇರೆ ಬೇರೆ ಆರೋಪಗಳು ಬಂದಾಗ ನಾಯಕರ ಮೇಲೆ ನಾವು ಅದನ್ನು ಹೋಗಿ ಚಾನೆಲಲ್ಲಿ ಕೂತು ಅದ್ರ ಪರವಾದ ಸಮರ್ಥನೆ ಮಾಡ್ಕೊಳ್ಳೋ ಕೆಲಸ ಇದೆಲ್ಲ ಭಾಳ ಚಾಲೆಂಜಿಂಗ್. ನಾವು ಮೈಸೂರಿಗೆ ಹೋಗಿದ್ವಿ. ಅವತ್ತು ವೆಂಕಯ್ಯನಾಯ್ಡು ಅವರ ಒಂದು ವರ್ಗ ಇತ್ತು. ಅವರೆಲ್ಲ ಪಕ್ಷದ ಬಗ್ಗೆ ಹೀಗಿರಬೇಕು ಅಂತೆಲ್ಲ ತುಂಬ ಚೆನ್ನಾಗಿ ನಮ್ಮ ಮಾಹಿತಿಗಳು ಕೊಟ್ಟರು. ನಾನು ಅಲ್ಲಿ ಹೇಳಿದ್ದೆ, ನಾವೊಂದು ವಾರ್ ರೂಮ್ ಇಟ್ಕೋಬೇಕು, ಒಂದು ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಮಾಡೋವಂಥ ಒಂದು ಟೀಮ್ ಇರಬೇಕು, ಏನೋ ಕ್ರೈಸಿಸ್ ಆದಾಗ ತಕ್ಷಣ ಅದಕ್ಕೆ ಪರಿಹಾರ ಕೊಡುವಂಥ ಅಂತ ಹೇಳಿ ಬೆಂಗಳೂರು ಬರೋ ಅಷ್ಟರೊಳಗೆ ಅನೇಕರು ಹೈದ್ರಾಬಾದ್ ಹೊರಟೋಗ್ಬಿಟ್ಟಿದ್ರು MLA ಸರ್ಕಾರದ. ಅಂದರೆ ಕ್ರೈಸಿಸ್ ಹೆಂಗಾಗತ್ತೆ ಅಂತ. ಸೊ ಇದನ್ನೆಲ್ಲ ಎದುರಿಸೋವಂಥದ್ದು ಇದೆಯಲ್ಲ ಚಾನೆಲ್ ಅವ್ರಿಗೆ, ಪಾಪ ವಕ್ತಾರಗಾಗಲಿ ಪ್ಯಾನಲಿಸ್ಟ್ಗಾಗಲಿ ಭಾಳ ಕಷ್ಟದ ಕೆಲಸ. ಯಾರೋ ನಾಯಕರುಗಳು ಮಾಡೋ ತಪ್ಪುಗಳಿಗೆ ಅದನ್ನು ಇವರು ಸಮರ್ಥನೆ ಮಾಡ್ಕೋಬೇಕು, ಪಕ್ಷಕ್ಕೆ ಗೌರವನೂ ಹೋಗಬಾರ್ದು, ತೊಂದರೆ ಆಗ್ತಾ ಇರೋದನ್ನು ತಪ್ಪು ಅಭಿಪ್ರಾಯ ಹೋಗ್ದಿರೋ ನೋಡ್ಕೋಬೇಕು ಅನ್ನೋದಿದೆಯಲ್ಲ. ಇಟ್ಸ್ ಎ ವೆರಿ ಬಿಗ್ ಚಾಲೆಂಜ್. ಡೆಫಿನೆಟ್ಲಿ ನಮಗೆ ಕಳಿಸ್ಕೊಡೋದೇ ಇಂಥವೆಲ್ಲ ಚಾಲೆಂಜ್ ಎದುರಿಸ್ಬೇಕು, ಅದರಲ್ಲಿ ಸರಿಯಾಗಿ ಸಮರ್ಥವನ್ನು ನಿಭಾಯಿಸಬೇಕು ಅಂತ ಅದನ್ನು ನಾವು ಮಾಡ್ತಿದ್ವಿ. ಯಾವುದಾದ್ರೂ ಸಂದರ್ಭದಲ್ಲಿ ಇವತ್ತು ನಾನು ಈ ವಿಚಾರವನ್ನು ಬಹಳ ಚೆನ್ನಾಗಿ ಡಿಫೆಂಡ್ ಮಾಡಿಕೊಂಡೆ ಅಂತ ನಿಮಗೆ ಸಾರ್ಥಕತೆ ಅಂತ ಅನಿಸಿದೆಯಾ ಯಾವುದಾದ್ರೂ ಡಿಬೇಟ್ನಲ್ಲಿ? ನೋಡಿ, ನಾವು ಹೋದಾಗೆಲ್ಲ ಎಷ್ಟೊತ್ತು ಮಾತು ಸಿಗುತ್ತೆ. ಇಡೀ 1 hour ಡಿಬೇಟ್ ಇದೆ ಅಂದರೆ ಯಾವುದೇ ಚಾನಲಲ್ಲಿ ಯಾರೇ ಹೋದ್ರು ಒಂದು 5 ನಿಮಿಷ 3-4 ನಿಮಿಷ ನೀವು ಮಾತಾಡಿರ್ಬೋದು ಟೋಟಲ್ ಅಷ್ಟೇ. ಅಲ್ಲಿ ಏನಾಗುತ್ತೆ, ನಾನು ಹೇಳ್ಬಿಡ್ತೀನಿ ಕೇಳಿ. ಇದು ಒಂಥರ ಅಲ್ಲಿ ಅವನೇನೋ ಒಂದು ಹೇಳಿರ್ತಾರೆ, ಆ ವಿಚಾರ ಬಿಟ್ಟು ಬೇರೆ ಏನೋ ಎದುರು ಕೂತವನೋ ನಾವು ಅದಕ್ಕೆ ಉತ್ತರ ಕೊಡೋಕೆ ಹೋಗ್ತಿರ್ತೀವಿ. ಹೀಗೆ ನಾವು ಅದು ಎಲ್ಲ ಚಾನಲಲ್ಲೂ ಎಲ್ಲರೂ ಪಕ್ಷದವ್ರಿಗೂ ಆಗೋವಂಥದ್ದೇ.
ಅದರಿಂದ ಇದರಿಂದ ಏನೋ ಸಾಧನೆ ಆಗ್ಬಿಡುತ್ತೆ ಅಂತಲ್ಲ, ನಮ್ಮ ಧ್ವನಿನೂ ಇರಬೇಕು ಅನ್ನೋದು ಒಂದು ಚಾನಲಲ್ಲಿ ಪ್ಯಾನಲ್ ಡಿಸ್ಕಷನ್ ಆದಾಗ ಇರುತ್ತೆ. ನನಗೆ ಅಭಿಪ್ರಾಯದಲ್ಲಿ ಅನೇಕರು ನನಗೆ ಯಾರು ಸಿಕ್ಕಿದೋ ಅವರೆಲ್ಲ ಹೇಳಿದ್ದಾರೆ, ಎಲ್ಲ ಚೆನ್ನಾಗಿ ಮಾತಾಡ್ತೀರ ನೀವು ಹಂಗೆ ಹಿಂಗೆ ಅಂತ. ನಾನು ಹೋಳಿಕೆಗೆಲ್ಲ ಹೇಳ್ತಾ ಇರೋವಂಥದ್ದು, ನಮಗೇನು ಕೆಲಸ ಕೊಟ್ಟಿದ್ದೋ ಅಚ್ಚುಕಟ್ಟಾಗಿ ಮಾಡೋ ಅಂಥದ್ದು. ಮತ್ತು ಇಂಥ ವಿಷಯ ಅಂತ ನೀವು ಹೇಳಿದಾಗ ನಾನು ಅದು ಹೇಳೋಕ್ಕೆ ಯಾಕೆ ಕಷ್ಟ ಆಗುತ್ತೆ ಅಂದರೆ, ನಾನು ಕಳೆದ 3-4 ವರ್ಷದಿಂದ ನಾನು ಬಿಟ್ಬಿಟ್ಟಿದ್ದೀನಿ ಹೋಗುವಂಥದ್ದು. ಬೇರೆ ಯಂಗ್ಸ್ಟರ್ಸ್ಗಳೆಲ್ಲ ಹೋಗಲಿ, ನಾವೇ ಹೋಗ್ತಾ ಇರಬಾರ್ದು ಅನ್ನೋ ಒಂದು ಕಾರಣ. ಮತ್ತು ಹೋದಾಗೆಲ್ಲ ನಾವು ಯಾವುದೇನು ಪಕ್ಷವನ್ನು ಬಿಟ್ಕೊಡೋ ಅಂಥದ್ದಾಗಲಿ ಅಥವಾ ನಾವು ಅಲ್ಲಿ ಅವ್ರು ಹೇಳಿದ ವಿಚಾರಕ್ಕೆ ಪ್ರತ್ಯುತ್ತರ ಕೊಡದೇ ಇರೋವಂಥ ಸಂಗತಿ ಯಾವುದೂ ಇಲ್ಲ. ಯಾವುದನ್ನು ಎಷ್ಟು ಕರೆಕ್ಟಾಗಿ ಹೇಳಬೇಕೋ ಅಷ್ಟನ್ನ ನಮ್ಮಲ್ಲಿ ಆ ಹೇಳುವಂಥ ಕಲೆಯನ್ನು ಕಲಿಸ್ಕೊಟ್ಟು ಎಲ್ರಿಗೂ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಪ್ರತಿಯೊಬ್ಬರು ಕೂಡ ಅದರಲ್ಲಿ ಅವರ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ಬರ್ತಾರೆ. ಡಿಬೇಟ್ ಎಲ್ಲ ಮುಗ್ದ ಮೇಲೆ ನಿಮ್ಗೆ ಅನಿಸಿದ್ಯಾ, ಅಯ್ಯೋ ನಾನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾತಾಡ್ಬೋದಿತ್ತೆ? ಅದು ಸದಾ ಆಗುತ್ತದು, ಆದರೆ ಟೈಮೇ ಕೊಡಲ್ಲ ಅಲ್ಲ. ಅಯ್ಯೋ ನಮ್ಗೆ ಟೈಮೇ ಸಿಗಲಿಲ್ಲಲ್ಲ. ಕೆಲವು ಸತಿ ನಾನು ನೋಡ್ತೀನಿ, ನೋಡಿ ಅದು ಏನೋ ಕೆಲವು 40 ನಿಮಿಷ ಆದರೂ ಒಂದು ಸತಿನೂ ಮಾತಾಡಿರಲ್ಲ ನೀವು. ಕೆಲವು ಚಾನಲಲ್ಲಿ 40 ನಿಮಿಷ ಆಗೋಗಿರುತ್ತೆ, ನಿಮ್ಗೆ 1 ನಿಮಿಷನೂ ಸಿಕ್ಕಿರಲ್ಲ ಅಂಥದ್ದು ನೋಡಿ. ಅವಾಗ ಅನ್ಸುತ್ತೆ ಏನಕ್ಕೆ ಬರ್ತೀವಿ ನಮ್ಮ ಸಮಯ ಹಾಳು ಮಾಡ್ಕೊಳಕ್ಕಿಲ್ಲಿ ಅಂತ. ಮಾತಾಡೋಕ್ಕೆ ಅವಕಾಶ ಸಿಗುತ್ತೆ, ಆದರೆ ಕೆಲವು ಸತಿ ತುಂಬ ಸಿಗುತ್ತೆ. ಸೊ ನಾವು ಯಾರನ್ನೂ ದೂಷಣೆ ಮಾಡೋಕ್ಕಲ್ಲ ಹೇಳ್ತಾ ಇರೋದು, ಆ ಚರ್ಚೆ ಹೋಗೋವಂಥ ದಾರಿಲಿ ಮುಗಿದ ಮೇಲೆ ಅನ್ಸುತ್ತೆ, ಅಯ್ಯೋ ಇದನ್ನು ಈ ಪಾಯಿಂಟ್ ಬಿಟ್ಬಿಟ್ನಾ, ಈ ಪಾಯಿಂಟ್ ಹೇಳಬೇಕಾಗಿತ್ತು ಅಲ್ಲ, ಇವನು ಹಿಂಗೆ ಹೇಳಿದಾಗ ನಾನು ಇದನ್ನ ಯಾಕೆ ಕೌಂಟ್ರ್ ಮಾಡಲಿಲ್ಲ, ನೆನಪಿಗೆ ಬರಲಿಲ್ವಲ್ಲ ಅನ್ನುವಂಥದ್ದು ನೀವು ಹೇಳ್ದಂಗೆ ಖಂಡಿತ ಪ್ರತಿ ಸತಿನೂ ಇರುತ್ತದು. ಮತ್ತು ಡಿಬೇಟ್ ಮಾಡ್ತಿರ್ಬೇಕಾದ್ರೆ ಪ್ರತಿಪಕ್ಷದಿಂದ ವಕ್ತಾರರು ಇರ್ತಾರೆ. ಆ ಪ್ರತಿಪಕ್ಷದ ಯಾವ ವಕ್ತಾರ ನಿಮಗೆ ಓ ಈ ಹುಡುಗ ಅಥವಾ ಈ ಹುಡುಗಿ ಬಹಳ ಚೆನ್ನಾಗಿ ಮಾತಾಡ್ತಾಳಪ್ಪ ಅಂತ ಅನಿಸಿದ್ದು? ನೋಡಿ, ಕಾಂಗ್ರೆಸ್ ಎಲ್ಲ ನಟರಾಜ್ ಗೌಡ ಅಂತ ಒಬ್ರು ಬರ್ತಾರೆ, ಅವನು ಚೆನ್ನಾಗಿ ಮಾತಾಡಿ, ನನಗೆ ಭಾಳ ಆತ್ಮೀಯ ಸ್ನೇಹಿತ. ಅಲ್ವೋ ನಮ್ಗೆ ಇನ್ನೊಂದು ಹೇಳ್ಬಿಡ್ತೀನಿ ಕೇಳಿ, ಚಾನಲ್ಗಳು ಹೋದ್ರು ಎಲ್ಲರೂ ಪರಿಚಯ ಆಗಿರ್ತಾರೆ, ನಾವು ಶತ್ರುಗಳ ಥರ ಆಡಲ್ಲ. ಅಲ್ಲಿ ನಮ್ಮ ಪಾರ್ಟಿ ನಿಲ್ವ, ನಮ್ಗೆ ಅವ್ರ ಪಾರ್ಟಿ ನಿಲ್ವ, ಆಗ ವೈಯಕ್ತಿಕ ಸಂಬಂಧಗಳು ಯಾವತ್ತೂ ಕೆಟ್ಟಿರಲ್ಲ. ನಿಮ್ಗೆ ನಾಗರಾಜ್ ಅದು ಕಿರ್ಚ್ಕೊತಾರೆ ಅಂತ ಅನ್ಸ್ಬೋದು, ಆದರೆ ಅವ್ರ ಪಾರ್ಟಿನವರು ಪ್ರಬಲವಾಗಿ ಸಮರ್ಥಿಸ್ಕೊತಾರೆ, ಅದು ನಿಜ. ಆಮೇಲೆ ರಮೇಶ್ ಬಾಬು ಏನಿದಾರಲ್ಲ ವಕ್ತಾರ, ಅವರು ಅಷ್ಟೇ, ಅವರು ಉದ್ವೇಗಕ್ಕೆ ಒಳಗಾಗಲ್ಲ, ಭಾಳ ತಣ್ಣಗೆ ಮಾತಾಡ್ತಾರೆ. ಗಂಗಾಧರ್ ಗೌಡ ಅಂತ, ಗಂಗಾಧರ್ ಮೂರ್ತಿ JDS ಇಂದ, ಆ ವ್ಯಕ್ತಿನೂ ಅಷ್ಟೇ. ಹೀಗೆ ಕೆಲವರೆಲ್ಲ ಮಾತಾಡೋರು ಇದ್ದಾರೆ, ಚೆನ್ನಾಗಿ ಮಾತಾಡ್ತಾರೆ. ನಮಗೂ ಖುಷಿ ಆಗುತ್ತೆ ಅವ್ರಗಳ ಜೊತೆ ಕೂತ್ ಮಾತಾಡಕ್ಕೆ ಹೋದಾಗ. ಯಾವ ವಕ್ತಾರನ ಮುಂದೆ ಕೂತಾಗ ನಿಮಗೆ ಕಿಕ್ ಸಿಕ್ತೆ ಸರ್, ಇನ್ನು ನಾನು ಮಾತಾಡ್ಬೇಕು, ಇವತ್ತು ಡಿಫೆಂಡ್ ಮಾಡ್ಕೊಳ್ಳೇಬೇಕು ನಾನು ಅಂತ? ಆ ಥರ ಯಾವುದೂ ಹಂಗೆ ಅನ್ಸಲ್ಲ. ಯಾಕಂದರೆ ನಾವು ಹೋಗಿರೋದು ಯಾವುದೋ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಕೊಟ್ಬಿಟ್ಟು ಅದ್ರ ಮೇಲೆ ನಾವು ಹೋಗಿರ್ತೀವಿ. ಅಲ್ಲಿ ಯಾರು ಬರ್ತದೆ ನಮ್ಗೆ ಗೊತ್ತಾಗ್ತಿ ಇವ್ರು ಇವರು ಎಷ್ಟು ಪ್ರಬಲ ವ್ಯಕ್ತಿ ಅಂದ್ಬಿಟ್ಟು. ಆವಾಗ ಅನ್ಸುತ್ತೆ ಮನಸ್ಸಲ್ಲಿ, ಪರವಾಗಿಲ್ಲ ಬಿಡು ಬಂದ, ಇವತ್ತು ನಮ್ಗೆ ಸ್ವಲ್ಪ ಸುಲಭ ಆಯಿತು ಅಂತ. ಈಗ ಕೆಲವರು ಬಂದರೆ ಸ್ವಲ್ಪ ಗಂಟ್ಲು ಕಿರಿಸ್ಬೇಕಾಗತ್ತೆ, ದೊಡ್ಡ ಧ್ವನಿ ನಾವು ಮಾತಾಡ್ಬೇಕಾಗತ್ತೆ. ಯಾಕೆ ಅದರ್ವೈಸ್ ನಮ್ಮದು ವಿಚಾರ ಇದ್ರೂ ಧ್ವನಿ ದೊಡ್ಡದಿಲ್ದಿದ್ರೆ ಎದುರುಗಡೆ ಒಂದು ದೊಡ್ಡದಿದ್ದಾಗ ಅವ್ನು ತಪ್ಪಿದ್ರು ಅವನದೇ ಚೆನ್ನಾಗಿ ಅನಿಸ್ಬಿಡುತ್ತೆ. ಆಮೇಲೆ ನಾವು ಅಲ್ಲಿ ಕೂತ ನಮ್ಗೆ ಅನಿಸ್ತಾ ಇರ್ತೇವೆ, ನಮ್ಮನ್ನು ತುಂಬ ಜನ ನೋಡ್ತಿರ್ತಾರೆ, ನಮ್ಮನ್ನು ಅಳಿತಾ ಇರ್ತಾರೆ, ಇವ್ನು ಸರಿಯಾಗಿ ಮಾತಾಡೋಣ ಇಲ್ವಾ ಅಂದ್ಬಿಟ್ಟು ನಾವು ನಮ್ಮ ವಾದವನ್ನು ಪ್ರಬಲವಾಗಿ ಇಡಲೇಬೇಕು ಅನ್ನೋ ಒಂದು ಛಲ ಇದ್ದೇ ಇರುತ್ತೆ. ಅದನ್ನು ನಾವು ಮರೆಯೋಕ್ಕಾಗೋದೇ ಇಲ್ಲ. ಅದನ್ನು ನೋಡ್ಕೊಂಡು ಮಾಡ್ತೀರಿ ಇವತ್ತು. ಅದು ಬಿಟ್ಟಿನ್ನೇ. ಯಾವ TV ಆ್ಯಂಕರ್ ಮುಂದೆ ಕೂತಾಗ ನಿಮಗೆ ಇವತ್ತು ನಾನು ಚೆನ್ನಾಗಿ ಮಾತಾಡ್ಬೋದು ಅಂತ ಅನಿಸುತ್ತೆ ಸರ್? ಅವಕಾಶ ಕೊಡ್ತಾರೆ ಮಾತಾಡ್ಲಿಕ್ಕೆ ಅಂತ? ನಾನು ಇದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ಯಾಕೆಂದರೆ ಎಲ್ಲ ಆ್ಯಂಕರ್ಗಳು ನಮ್ಮ ಸ್ನೇಹಿತರೆ, ಅವ್ರವ್ರದಾದಂಥ ಶೈಲಿಯಲ್ಲಿ ಅವರು ಚಾನಲ್ಗಳಲ್ಲಿ ಚರ್ಚೆಗಳನ್ನ ಮಾಡ್ತಾರೆ. ನಾವು ಅದನ್ನ ಅವತ್ತು ಹೇಳಿದೆ, ಅವ್ರು ಏನು ಮಾಡ್ತಾರೆ ನಾನು ಪ್ರಶ್ನೆ ಮಾಡೋಕ್ಕೆ. ನಮಗೇನು ಅವಕಾಶ ಸಿಗುತ್ತೆ ಅದರಲ್ಲಿ ನಾನು ಏನು ಹೇಳಬೇಕು ಅದನ್ನು ಹೇಳಬೇಕು. ಅವರ ಗುಣ ಅವಗುಣಗಳನ್ನ ಅಳಿಯೋದಕ್ಕೆ ನಾನು ಹೋಗಬಾರ್ದು, ನಾನು ಹೋಗೋದು ಇಲ್ಲ. ಮತ್ತು ಎಲ್ಲರೂ ಅವ್ರದ್ದೇ ಆದಂಥ ಒಂದು ಪ್ರತಿಭೆ ಇರುತ್ತಲ್ಲ, ಅದನ್ನು ಬಳಸ್ಕೊಂಡು ಮಾಡ್ತಾರೆ. ಮತ್ತು ಅಲ್ಲಿ ಚಾನಲ್ ಅವರು ಅವ್ರನ್ನ ಯಾಕೆ ಕೂಡಿಸ್ತಾರೆ ಅಂದರೆ ಚೆನ್ನಾಗಿ ಮಾಡ್ತಾನೆ ಅಂತಲೇ ಕೂಡಿಸಿರ್ತಾರೆ. ಹಾಗಾಗಿ ನಾವು ಅದನ್ನು ಗೌರವಿಸಿ ನಾವು ಮಾತಾಡಬೇಕು. ಪಾಲಿಟಿಕ್ಸ್ ವಿಚಾರಕ್ಕೆ ಬರೋದಿದ್ರೆ, ಎಲೆಕ್ಷನ್ ಕಮಿಷನ್ ಬಗ್ಗೆ ರಾಹುಲ್ ಗಾಂಧಿ ಅವರು ಒಂದು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಆ ಕ್ಯಾಂಪೇನ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಸರ್? ಕ್ಯಾಂಪೇನು ಮಾಡ್ತಾ ಇರೋವಂಥದ್ದು ಅವರು ಗೆಲ್ಲಕ್ಕೆ ಆಗ್ತಿಲ್ವಲ್ಲ ಅನ್ನೋ ಹತಾಶೆಯಿಂದ ಮಾಡ್ತಾ ಇದ್ದಾರೆ. ಅವರು ಚುನಾವಣಾ ಆಯೋಗದ ಮೇಲೆ ಏನು ಇವತ್ತು ಆರೋಪಗಳು ಮಾಡ್ತಾ ಇದ್ದಾರೆ, ಅದೊಂದು ಸಂವಿಧಾನಬದ್ಧ ಸಂಸ್ಥೆ.
ಅದರ ವಿರುದ್ಧ ಇವರು ನಡೆಸ್ತಾ ಇರುವಂಥ ವಾಗ್ದಾಳಿಗಳು, ಬಳಸ್ತಾ ಇರುವಂಥ ಶಬ್ದಗಳು, ಮತಕಳ್ಳರು ಅನ್ನೋದು, ಅವರ BJP ಏಜೆಂಟ್ಗಳು ಅನ್ನೋದು, ಇದು ಒಬ್ಬ ವಿರೋಧ ಪಕ್ಷದ ನಾಯಕನ ಘನತೆಗೆ ಅಲ್ಲದ ಮಾತುಗಳು. ಅವರ ಒಂದು ಏನು ಟ್ರೋಲ್ಗಳು ಏನಂತೀವಲ್ಲ, ಕಾಂಗ್ರೆಸ್ ಟ್ರೋಲ್ಗಳು, ಅವರು ಸಾಮಾಜಿಕ ತಾಣಗಳಲ್ಲಿ ಬಳಸ್ತಾ ಇರೋ ಶಬ್ದಗಳು, ಅವರ ವಕ್ತಾರರುಗಳು ಮಾತಾಡುವಂಥ ಶಬ್ದಗಳು, ಇವೆಲ್ಲವೂ ಕೂಡ ಒಂದು ಆರೋಗ್ಯಕರ ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಲ್ಲ. ಇವರು ಚುನಾವಣೆ ಗೆಲ್ಲಕ್ಕಾಗಲ್ಲ ಅಂತ ಅಂದಾಕ್ಷಣ ಜನ ಚುನಾವಣಾ ಆಯೋಗ ಮೋಸ ಮಾಡ್ತಿದೆ ಅಂದರೆ ಇವರಿಗೆ ಚುನಾವಣಾ ವ್ಯವಸ್ಥೆಯ ಬಗ್ಗೆ ಮಾಹಿತಿ ಇಲ್ಲ ಅಂತ ನಾನು ಹೇಳಬೇಕಾದ್ರೆ. ವೋಟರ್ ಲಿಸ್ಟಲ್ಲಿ ತಪ್ಪಿದೆ ಅಂತ ಹೇಳಿದಾಗ ಆ ವೋಟರ್ ಲಿಸ್ಟ್ ನಿಮ್ಮ ಕೈ ಮುಂಚೆನೇ ಕೊಟ್ಟಿರ್ತಾರೆ ಚುನಾವಣಾ ಆಯೋಗ. ನೀವು ಅದನ್ನು ಪರಿಶೀಲನೆ ಮಾಡಬೇಕು. ತಪ್ಪಿದ್ರೆ ಅವ್ರು ತೋರಿಸಿದ್ರೆ ಅದು ಸರಿ ಮಾಡಿದೆ. ಪ್ರತಿಯೊಂದು ಬೂತ್ಗೂ ರಾಜ್ಯದಲ್ಲಿ 35,000 ಬೂತ್ ಇದೆ ಅಂದರೆ 35,000 ಬೂತ್ಗೂ ನಮ್ಮ ಒಂದೊಂದು ಪಕ್ಷದಿಂದನೂ ಬೂತ್ ಲೆವೆಲ್ ಏಜೆಂಟ್ ಅಂತ ಇರ್ತಾರೆ, BLA ಅಂತಾರೆ. BLA 1 and BLA 2. BLA 1 ವಿಧಾನಸಭಾ ಕ್ಷೇತ್ರಕ್ಕೆ, BLA 2 ಬೂತ್ ವೈಸ್ ಒಬ್ಬ ಕಾರ್ಯಕರ್ತ ನೇಮಕ ಆಗಿರ್ತಾನೆ. ಅವನಿಗೆ ಎಷ್ಟು ಅಧಿಕಾರ ಇರ್ತದೆ, ಸೇರ್ಪಡೆ ಮತ್ತು ಯಾವುದೇ ಡಿಲೀಷನ್ನು ಚುನಾವಣಾ ಆಯೋಗ ಮಾಡಬೇಕು ಅಂದರೆ ಅವ್ರ ಹತ್ರ ರುಜು ತೊಗೊತಾರೆ. ಅವ್ರು ತೋರಿಸಿ ಮಾಡ್ತಾರೆ, ವೆರಿಫೈ ಮಾಡ್ಬೋದು. ಅವನು ಯಾವುದಾದ್ರು ತಪ್ಪಾಗಿದ್ರೆ ಅದ್ರ ಗಮನ ತರಬೋದು, ಅದು ಸರಿ ಹೋಗುತ್ತೆ. ಈ ರೀತಿಯಾದಂಥ ಒಂದು ಟ್ರಾನ್ಸ್ಪರೆಂಟ್ ವ್ಯವಸ್ಥೆ ಇದೆ. ನೀವು ಅದನ್ನು ಹೀಗಳಿಯೋದು, ಯಾವುದೋ ಫೇಕ್ ಓಟ್ಗಳಿದೆ ಅನ್ನೋದು, ಆ ಫೇಕ್ ಓಟ್ ಇದೆ ಅಂದ ತಕ್ಷಣ ಅವ್ರು ಬಂದು ಓಟ್ ಹಾಕ್ತಾರೆ ಅಂತ ಹೆಂಗೆ ಹೇಳ್ತೀರಾ? ನೀವೆಲ್ಲ ಪ್ರತಿ ಬೂತಲ್ಲೂ ನಿಮ್ಮ ಪಕ್ಷದ ಕಾರ್ಯಕರ್ತರು ಕೂತಿರ್ತಾರೆ. ಒಬ್ಬೊಬ್ಬರು ಮೊದಲು ಎಷ್ಟು ಓಟ್ ಆಯಿತು, ಕೊನೆ ಎಷ್ಟು ಓಟ್ ಆಯಿತು, ಮೊದಲನೇ ನಂಬರ್ ಏನು, ಕೊನೆ ನಂಬರ್ ಏನು, ಓಟ್ ಸೀರಿಯಲ್ ನಂಬರ್ಗಳು ಎಲ್ಲ ಬರೆದು ಸೈನ್ ಹಾಕಿ ಎಲ್ಲರೂ ಸೈನ್ ಹಾಕಿರ್ತಾರೆ, ಸೀಲ್ ಮಾಡಿರ್ತಾರೆ. ಎಲ್ಲವೂ ಕ್ಯಾಮ್ರಾ ಮುಂದೆಲ್ಲ ನಡೆಯುತ್ತೆ. ಪ್ರತಿಯೊಂದು ಇಷ್ಟು ಟ್ರಾನ್ಸ್ಪರೆಂಟ್ ನಡೆದಾಗ ನಿಮಗಿವತ್ತು ಚುನಾವಣೆ ಗೆಲ್ಲುವಂಥ ನಾಯಕತ್ವದ ಗುಣ ಇಲ್ಲದೆ, ನೀವು ಜನರನ್ನು ನಿಮ್ಮ ವಿಚಾರಕ್ಕೆ ಸೆಳೆಯುವಂಥ ಸಾಮರ್ಥ್ಯ ಇಲ್ಲದೆ, ನೀವು ಚುನಾವಣೆ ಮೇಲೆ ಚುನಾವಣೆ ಸೋತ ಕೂಡಲೇ ನೀವು ಚುನಾವಣಾ ಆಯೋಗ ಮೊದಲು ಇವರು EVM ಅನ್ನು ದೂಷಣೆ ಮಾಡಿದ್ರು. EVM ಅನ್ನು ಎಷ್ಟು ದೂಷಣೆ ಮಾಡಿದ್ರೆ ಕೊನೆಗೆ ಇವ್ರು ಹಾಕಿದ ಅರ್ಜಿಗಳೆಲ್ಲ ಸುಪ್ರೀಂ ಕೋರ್ಟಲ್ಲಿ ತಿರಸ್ಕಾರ ಆದಮೇಲೆ EVM ಬಿಟ್ಬಿಟ್ರು. ಈಗ ವೋಟರ್ ಲಿಸ್ಟ್ ತಗೊಂಡು ದಿನ ಬೆಳಗಾದರೆ ಅದ್ರ ಬಗ್ಗೆ ಗಲಾಟೆ ಮಾಡೋ ಅಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಇದು ಒಳ್ಳೆಯದಲ್ಲ. ಇದು ಒಂದು ವ್ಯವಸ್ಥೆಯ ಬಗ್ಗೆ ವಿಶ್ವಾಸವನ್ನು ಹಾಳು ಮಾಡುವಂಥ ಕೆಲಸ ಇದೆಯಲ್ಲ, ಯಾರೂ ಮಾಡ್ಬೋದು, ಯಾವ ರಾಜಕೀಯ ಪಕ್ಷಗಳು ಮಾಡಬಾರ್ದು. ಇವತ್ತು ಅದರೊಳಗೆ ಫೇಕ್ ವೋಟ್ ಇರ್ಬೋದು, ಡೂಪ್ಲಿಕೇಟ್ ವೋಟ್ ಇರ್ಬೋದು, ಅದು ನಮಗೂ ಅನ್ವಯ ಆಗುತ್ತೆ, ಅವ್ರಿಗೂ ಅನ್ವಯ ಆಗುತ್ತೆ. ಈಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಮಾಡ್ತಾರೆ ಸರ್ ಅಂತ. ಯಾಕೆ ಮಾಡ್ತಾ ಇದ್ದಾರೆ? ಈ ರೀತಿ ಫೇಕ್ ವೋಟ್ಗಳೆಲ್ಲ ತೆಗೆಯೋಕ್ಕೆ, ಈ ರೀತಿ ಡೂಪ್ಲಿಕೇಟ್ ವೋಟ್ಗಳೆಲ್ಲ ಡಿಲೀಟ್ ಮಾಡೋಕ್ಕೆ, ಸತ್ತೋದವ್ರು ಇತ್ತು ಅಂದರೆ ಪಟ್ಟಿಯಲ್ಲಿ ಅವ್ರದ್ದೆಲ್ಲ ತೆಗಿಯೋಕ್ಕೆ. ನಮ್ಮ ಹೇಳ್ತೀನಿ ಕೇಳಿ, ನಮ್ಮ ತಾಯಿಯವ್ರದ್ದು ಕಳೆದ ಚುನಾವಣೆಯಲ್ಲೂ ಇತ್ತು ಅವ್ರದ್ದು, ಅವ್ರು ಸತ್ತೋಗಿದ್ರು. ನಾವು ಆಮೇಲೆ ಲೆಟರ್ ಕೊಟ್ಟು 23ರಲ್ಲಿ ಇತ್ತು, 24ರಲ್ಲಿ ತೆಗ್ಸಿದ್ವಿ. ಎಷ್ಟು ಜನ ಮಾಡ್ತಾರೆ ಹಂಗೆ? ಬಿಟ್ಬಿಡ್ತಾರೆ. ನಿಮಗೆ ಬಗ್ಗೆ ಬಂದು ಚೆಕ್ ಮಾಡ್ಕೊಂಡು ಹೋಗಿ ಆಮೇಲೆ ನೀವು ವೋಟರ್ ಲಿಸ್ಟ್ ಕೊಡ್ತೀರಾ, ಮನೆ ಹೋಗಿ ರಾಜಕೀಯ ಪಕ್ಷದವ್ರು ಯಾರು ವೋಟರ್ಗಳಿದ್ದಾರೆ ಅವ್ರಿಗೆಲ್ಲ ನೀವು ಡಿಪಾರ್ಟ್ಮೆಂಟ್ BBMP ಅವರು ಅಧಿಕಾರಿಗಳು ಬಂದು ಕೊಡ್ತಾರೆ. ಬೇರೆ ಬೇರೆ ಕಡೆ ಬೇರೆ ಬೇರೆ ಸರ್ಕಾರಿ ನೌಕರರು, ಅವರೆಲ್ಲ ಯಾರು ನೌಕರರು ಇಲ್ಲಿ, ಯಾರು ಸರ್ಕಾರ ಇರುವಂಥದ್ದು ರಾಜ್ಯದಲ್ಲಿ? ಕಾಂಗ್ರೆಸ್ ಸರ್ಕಾರ. ನೀವು ನಿಮ್ಮದೇ ನೌಕರನ್ನ ವಿಶ್ವಾಸಾರ್ಹತೆ ನಂಬಲ್ಲ, ನಿಮ್ಮದೇ ಪಕ್ಷದ ಕಾರ್ಯಕರ್ತ ನಂಬಲ್ಲ ಅಂದರೆ ಹೇಗೆ ಸಾಧ್ಯ? ಯಾವ ಮೋಸವೂ ಎಲ್ಲೂ ನಡೀತಾ ಇಲ್ಲ. ಇವ್ರ ಮೋಸ ಇರೋದು ಇವರ ಚಿಂತನೆಯಲ್ಲಿ, ಅದನ್ನು ಇವ್ರು ಬಿಡಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಪ್ರಶ್ನೆ ಕೇಳೋದಿದ್ರೆ, ನಾನು ಮೋಸ್ಟ್ ಡಿಫೈನಿಂಗ್ ಕಾಂಟ್ರಿಬ್ಯೂಷನ್ ಆಫ್ ನರೇಂದ್ರ ಮೋದಿ ಅವರದ್ದು ಅಂತ ನಿಮಗೆ ಯಾವ್ದು ಅನ್ಸುತ್ತೆ ಸರ್? ನೋಡಿ, ಒಂದು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಅವ್ರು ಕೊಡ್ತಾ ಇರೋವಂಥ ಥರಸ್ಟ್ ಏನಿದೆಯಲ್ಲ, ಅದು ರಸ್ತೆಗಳ ನಿರ್ಮಾಣ, ರೈಲು, ವಿಮಾನ ನಿಲ್ದಾಣ, ಕೋಸ್ಟಲ್ ಡೆವಲಪ್ಮೆಂಟು, ಇದೆಲ್ಲ ಹಿಂದೆಂದೂ ಆಗದಷ್ಟು ಪ್ರಮಾಣದಲ್ಲಿ ಆಗಿರೋದೆ. ಅದರಿಂದ ಇವತ್ತು ದೇಶದ ಪ್ರಗತಿಗೆ ಒಂದು ಹೆದ್ದಾರಿಗಳಾಗಿದೆ. ಹೊಸ ರೈಲ್ವೆ ಮಾರ್ಗಗಳಿರ್ಬೋದು, ಹೊಸ ರೈಲುಗಳಿರ್ಬೋದು, ಹೊಸ ರೈಲ್ವೆ ನಿಲ್ದಾಣಗಳ ನಿರ್ಮಾಣ ಇರ್ಬೋವಂಥದ್ದು. ಇದು ಭಾರತದ ಒಂದು ನಕ್ಷೆಯನ್ನೇ ಬದಲಾಯಿಸುವಂಥದ್ದು. ಮೊದಲು 70 ಏರ್ಪೋರ್ಟ್ ಇತ್ತು, ಇವತ್ತು 160 ಇದೆ. 160 ಏರ್ಪೋರ್ಟ್ ಅಂದರೆ 100 ಮೇಲೆ ಏರ್ಪೋರ್ಟು ಇವ್ರು ಬಂದ ಮೇಲೆ ಕಟ್ಟಿದ್ದಾರೆ. ರಸ್ತೆಗಳು 90,000 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳು, ಎಕ್ಸ್ಪ್ರೆಸ್ ವೇಗಳು ನಿರ್ಮಾಣ ಆಗಿದೆ. ಇದು ಬಹಳ ಮಹತ್ವದ, ಜನಕ್ಕೆ ಉಪಯೋಗ, ನೇರವಾಗಿ ಅವ್ರಿಗೆ ಅನುಭವಕ್ಕೆ ಬರುವಂಥ ಯೋಜನೆಗಳು ಅಂಥವು ಮಾಡಿದೆ. ಅವ್ರು ಯಾವುದೇ ಯೋಜನೆ ಮಾಡಿದ್ರು ಮಲ್ಟಿಪಲ್ ಬೆನಿಫಿಟ್ಸ್ ಇದೆ. ಸಿಲಿಂಡರ್ ಕೊಟ್ಟರು ಮನೆಗಳಿಗೆ, ಬಡವರಿಗೆ. ಅವರು ಮೊದಲು ಇಜ್ಜಿಲು ಒಲೆನೋ ಅಥವಾ ಸೌದೆ ಒಲೆನೋ ಅವರು ಕೆಲಸ ಮಾಡ್ತಾ ಇದ್ದಿದ್ದು. ಅಡುಗೆ ಮನೆಯಲ್ಲಿ ಬರುವಂಥ ಹೊಗೆಯಿಂದ ಅವರ ಆರೋಗ್ಯಕ್ಕೆ, ಅವರ ಶ್ವಾಸಕೋಶಕ್ಕೆಲ್ಲ ತೊಂದರೆ ಆಗಿ ಅವರ ಆರೋಗ್ಯ ಹಾಳಾಗ್ತಿತ್ತು. ಒಂದು ಸಿಲಿಂಡರ್ ಬಳಸೋದ್ರಿಂದ ಅವರ ಆರೋಗ್ಯ ಸುಧಾರಿಸ್ತು. ಆ ಒಲೆ ಉರ್ಸೋಕ್ಕೂ ಸಹ
ಸೌದೆ ತರಬೇಕಾಯಿತು. ಆ ಸೌದೆಗೋಸ್ಕರ ಕಾಡಲ್ಲಿರುವಂಥ ಮರ ಕತ್ತರಿಸ್ಬೇಕಾಯಿತು. ಒಂದು ದಿನಕ್ಕೆ 4 kg ಸೌದೆ ಬಳಕೆ ಮಾಡೋರು ಎಷ್ಟು ಲಕ್ಷ ಮನೆಗಳಲ್ಲಿ ತಗೊಳ್ಳೋರು ನೀವು ಯೋಚನೆ ಮಾಡಿ. ಇವತ್ತು ಆ 8 ಕೋಟಿ ಮನೆಗೆ ಕೊಟ್ಟಿದ್ದಾರೆ ಅಂದರೆ 8 ಕೋಟಿ ಇಂಟು 4 kg ದಿನಕ್ಕೆ ಹೇಳ್ತಾ ಇರೋದು. ಅಷ್ಟು ಮರಗಳ ಕತ್ತರಿಸೋದು ಕಮ್ಮಿ ಆಯಿತು. ಅಂದರೆ ಒಂದು ಯೋಜನೆಗೆ ಮಲ್ಟಿಪಲ್ ನಾನು ಹೇಳ್ತಾ ಇರೋದು. ಈ ರೀತಿ ಯೋಜನೆಗಳ ಮೂಲಕ ಅವರು ಇವತ್ತು ಜನಕ್ಕೆ ಭಾಳ ಹತ್ತಿರ ಆಗಿದೆ. ಅದಲ್ಲದೆ ನಮ್ಮ ಒಂದು ಮ್ಯಾನಿಫೆಸ್ಟೋದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ, 370 ತೆಗಿತೀವಿ, ಟ್ರಿಪಲ್ ತಲಾಖನ್ನು ರದ್ದು ಮಾಡ್ತೀವಿ, ಕಾಮನ್ ಸಿವಿಲ್ ಕೋಡ್ ತರ್ತೀವಿ, ಈ CAA ತರ್ತೀವಿ ಅಂತ ನಾವು ಒಂದು 25 ವರ್ಷದಿಂದ ಬರ್ಕೊಂಡು ಬರ್ತಾನೇ ಇದ್ವಿ. ಎಲ್ಲರೂ ಅದನ್ನು ಏನು ಬರಿತಾ ಮಾಡೋಕ್ಕಾಗಲ್ಲ ಅಂತ ಇದ್ವಿ. ಇವತ್ತು ರಾಮ ಮಂದಿರ ನಿರ್ಮಾಣ ಆಯಿತು, ಟ್ರಿಪಲ್ ತಲಾಖ್ ಹೋಯಿತು, ಆಮೇಲೆ ಆರ್ಟಿಕಲ್ 370 ಹೋಯಿತು, CAA ಬಂದಿದೆ. ಅಂದರೆ ನಮ್ಮ ಕೋರ್ ಸಿದ್ಧಾಂತ ಏನಿದೆ, ಮೂಲ ಸಿದ್ಧಾಂತ, ಆ ಸಿದ್ಧಾಂತದ ವಿಚಾರಗಳಿಗೆ ಆದ್ಯತೆಯನ್ನು ಕೊಟ್ಟು ಅದನ್ನು ಈಡೇರಿಸಿರುವಂಥ ಖ್ಯಾತಿ ಇವತ್ತು ನರೇಂದ್ರ ಮೋದಿಯವ್ರಿಗೆ ಸಲ್ಲುತ್ತೆ. ಈ 11 ವರ್ಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಈ ಒಂದು ಸುಧಾರಣೆಯನ್ನ ಮಾಡಬೇಕಿತ್ತಪ್ಪ ಅಂತ ನಿಮಗೆ ಯಾವುದಾದ್ರೂ ಅನಿಸಿದ್ಯಾ? ನೋಡಿ, ಸುಧಾರಣೆ ಅನ್ನೋದು ನಿರಂತರ. ಇವತ್ತು DBT ತಂದರು, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರು. ಮೊದಲು ಅದು ಯಾರಿಗೂ ಗೊತ್ತೇ ಇರಲಿಲ್ಲ. ಆ ರೀತಿ ನಿಮಗೆ ಒಂದೊಂದು ಕಾಲಮಾನಕ್ಕೆ ತಕ್ಕಂಗೆ ಆ ಸುಧಾರಣೆಗಳು ಬದಲಾವಣೆ ಆಗ್ತಾ ಇರ್ತದೆ. ನನಗನ್ಸೋದು ಇವತ್ತು ಇನ್ನಷ್ಟು ವೇಗವನ್ನು ಪಡ್ಕೋಬೇಕು. ಯಾವ ಯೋಜನೆ ಅನುಷ್ಠಾನಕ್ಕೆ ತರ್ತೀವೋ ಆ ಅನುಷ್ಠಾನಕ್ಕೆ ತರುವಂಥ ಯೋಜನೆ ಅನಿರ್ದಿಷ್ಟವಾಗಿ ತಡವಾಗುವಂಥದ್ದು, ಅದರ ಒಂದು ಯೋಜನಾ ವೆಚ್ಚ ಹೆಚ್ಚಾಗುವಂಥದ್ದು, ಇದನ್ನು ಕಡಿಮೆ ಮಾಡೋ ಕಡೆ ಅದಕ್ಕೂ ಗತಿಶಕ್ತಿ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿದ್ದಾರೆ. ಇನ್ನಷ್ಟು ಅದು ಪರಿಣಾಮಕಾರಿಯಾಗಿ ಆಗಬೇಕು. ಮತ್ತು ಯಾವ್ಯಾವ ಯೋಜನೆಗಳು ತಂದರೆ ಅದರ ವರ್ಕ್ ಆಡಿಟ್ ಆಗಬೇಕು ಅಂತ ನನಗನ್ಸುತ್ತೆ. ಇಡೀ ಜಗತ್ತಲ್ಲಿ ಈಗ ಹಿಂದೂ ಫೋಬಿಯಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಭಯೋತ್ಪಾದಕರು ಅಂತ ಹೇಳ್ತಾರೆ. ಭಯೋತ್ಪಾದಕರಂದ್ರೆ ಯಾರು ಅಂತ ಗೊತ್ತು ಸರ್. ಟೆರರಿಸ್ಟ್ಗಳೆಲ್ಲ ಸಿಕ್ಕಿ ಬೀಳ್ತಾರೆ, ಅವ್ರು ಯಾವ ಧರ್ಮದವರು ಅಂತಲೂ ಗೊತ್ತು. ಅವರ ಬಗ್ಗೆ ಭಯ ಇಲ್ಲ, ಆದರೆ ಹೇಳಿದರೆ ಹಿಂದೂ ಫೋಬಿಯಾ ಅಂತ ಹೇಳ್ತಾರೆ. 2014ವರೆಗೂ ಬಹುಸಂಖ್ಯಾತರಿಗೆ ಧ್ವನಿನೇ ಇರಲಿಲ್ಲ ಈ ದೇಶದಲ್ಲಿ. ನಿಮಗೆ ಕಮ್ಯುನಲ್ ರೈಟ್ಸ್ ಆ್ಯಕ್ಟ್ ಅಂತ ತಂದರು, ಬರೀ ಅದು ಹಿಂದೂಗಳನ್ನ ಟಾರ್ಗೆಟ್ ಮಾಡೋವಂಥದ್ದು. ಈ ಸ್ಯಾಫ್ರನ್ ಟೆರರಿಸಮ್ ಅಂದ್ಬಿಟ್ಟು ಅದನ್ನು ಬೇರೆ ಗೂಬೆ ಕೂಡ್ಸೋಕೆ ಹೊರಟಿದ್ರು. ಆಮೇಲೆ ಅನೇಕ ಭಯೋತ್ಪಾದಕ ಚಟುವಟಿಕೆಗಳು ನಡೀತು, ಅದಕ್ಕೇನು ಕಡಿವಾಣ ಹಾಕೋಕ್ಕಾಗಿಲ್ಲ. ನಿಮ್ಗೆ ಯಾವುದಾನ ಒಂದು ನಮ್ಮ ಸಾಂಸ್ಕೃತಿಕ ಒಂದು ಪುನರುತ್ಥಾನ ಮಾಡೋವಂಥ ಒಂದೇ ಒಂದು ಚಟುವಟಿಕೆಗಳು ನಡೀತಿರಲಿಲ್ಲ. ಈಗ ನರೇಂದ್ರ ಮೋದಿಯವರು ಬಂದ ಮೇಲೆ ನಿಮಗೆ ದೇವಸ್ಥಾನ, ಈಗ ಕಾಶಿ ಇರ್ಬೋದು, ಅಯೋಧ್ಯೆ ಇರ್ಬೋದು, ಉಜ್ಜಯಿನಿ ಇರ್ಬೋವಂಥದ್ದು, ಆಮೇಲೆ ವೈಷ್ಣೋ ದೇವಿ ಇರ್ಬೋದು, ಕೇದಾರ್ನಾಥ್ ಇರ್ಬೋದು, ಇವೆಲ್ಲವೂ ಕೂಡ ಇವತ್ತು ಜನರನ್ನು ಆಕರ್ಷಣೆ ಮಾಡೋಷ್ಟು ಹೆಚ್ಚೆಚ್ಚು ಸಂಖ್ಯೆ ಬರುವಂಥ ಒಂದು ಹಿಂದೂಗಳು ಜಾಗೃತರಾಗಿದ್ದಾರೆ, ಅಲ್ಲಿ ಹೋಗ್ತಾ ಇದ್ದಾರೆ. ನೀವು ಯಾವುದೇ ಒಂದು ಕಾರ್ಯಕ್ರಮ ನೋಡಿ, 60 ಕೋಟಿ ಜನ ಕುಂಭಮೇಳಕ್ಕೆ ಹೋಗ್ತಾರೆ ಅಂದರೆ ಹಿಂದೂ ಎಷ್ಟು ಜಾಗೃತನಾಗಿದ್ದಾನೆ ಅಂತ ನಿಮ್ಗೆ ಅನ್ಸೋದಿಲ್ವಾ? ಇದು ನೀವು ಯಾರು ಇಷ್ಟು ದಿವಸ ನಮ್ಮನ್ನು ತುಳಿದಿಟ್ಟಿದ್ರಲ್ಲ, ಈ ಎಡಪಂಥೀಯರಿರ್ಬೋದು, ಈ ಡೋಂಗಿ ಜಾತ್ಯತೀವಾದಿಗಳಿರ್ಬೋದು, ಇವ್ರಿಗೆ ಅಲಗಾಡಿಸಿದೆ. ಅದು ಅವ್ರನ್ನ ವಿಚಲಿತರನ್ನಾಗಿ ಮಾಡಿದೆ. ಅವ್ರಿಗೆ ಈ ನರೇಟಿವ್ ಸೆಟ್ ಆಗೋದು ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೆ ಅವ್ರು ಮೊದಲಿದ್ದಂಥ ಒಂದು ಅಲ್ಪಸಂಖ್ಯಾತರ ತುಷ್ಟೀಕರಣ, ನಮ್ಮನ್ನು ಜಾತಿಗಳಲ್ಲಿ ಒಡೆದು ತಮ್ಮ ಒಂದು ಬೇಳೆ ಬೇಯಿಸ್ಕೊಳ್ಳುವಂಥ ಒಂದು ಏನು ಪರಂಪರೆ ಮೊದಲಿತ್ತು ಅದು ಬರಬೇಕು ಅನ್ನೋದೇ ಅವರ ಇಚ್ಛೆ. ಹಾಗಾಗಿ ಅವರು ಇವತ್ತು ಹಿಂದೂ ಫೋಬಿಯಾ ಅಂತ ಹೇಳಿ ಈ ರೀತಿ ನಮ್ಮ ಮೇಲೆ ವಾಗ್ದಾಳಿ ಮಾಡೋಕ್ಕೆ, ಈ ರೀತಿಯಾದ ನರೇಟಿವ್ ಸೆಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಇವತ್ತು. ಆದರೆ ಇವತ್ತು ಜನ ಎಲ್ಲ ಅರ್ಥ ಮಾಡ್ಕೊತಾ ಇದ್ದಾರೆ. ಇವತ್ತು ಬರೀ ಮೊದಲಾಗಿದ್ರೆ ಏನಾಯಿತು, ದೂರದರ್ಶನ ನ್ಯೂಸ್ ಪೇಪರ್ಗಳು, ನಿಮ್ಗೆ ನಾನು ಚೆನ್ನಾಗಿ ಗೊತ್ತು, ಡೆಲ್ಲಿಲಿ BJP ಬೀಟ್ ರಿಪೋರ್ಟ್ ಅಂತ ಹೇಳ್ಕೊಳ್ಳೋಕ್ಕೆ ಹೆದರ್ಕೊಳ್ಳೋರು ಜರ್ನಲಿಸ್ಟ್ಗಳು. ಯಾಕೆಂದರೆ ಆ ಮಟ್ಟದಲ್ಲಿ ಅವರ ಪ್ರಭಾವ ಅಲ್ಲಿ ಪತ್ರಿಕಾ ವಲಯದಲ್ಲಿದೆ. ಇವತ್ತು ಆ ರೀತಿ ಆ ಥರ ಯಾವುದೂ ಇಲ್ಲ. ಎಲ್ಲವನ್ನೂ ಮಾತಾಡಬಲ್ಲ ಅಂತ, ಎಲ್ಲವನ್ನೂ ಹೇಳುವಂಥ ಜನ ಇದ್ದಾರೆ. ಅದು ಅವ್ರಿಗೆ ಅರಗಿಸ್ಕೊಳಕ್ಕಾಗ್ತಿಲ್ಲ. ಅದಕ್ಕೆ ಈ ಎಲ್ಲ ಯಾವುದೋ ಫೋಬಿಯಾ ಅನ್ನೋದು ಅವೆಲ್ಲ ಯಾರು ಮಾಡೋಕ್ಕಾಗ್ತದೆ? ಈಗ ನೀವು ನಿಮ್ಮ ವಿಚಾರವನ್ನು ನೀವು ಸಾಮಾಜಿಕ ತಾಣದಲ್ಲಿ ಹೇಳ್ಬೋದಲ್ಲ, ನಿಮ್ಮ ವಿಚಾರನ ಯೂಟ್ಯೂಬಲ್ಲಿ ಹೇಳ್ಬೋದಲ್ಲ, ಇನ್ಸ್ಟಾಗ್ರಾಮಲ್ಲಿ ತಿಳಿಸ್ಬೋದಲ್ಲ. ಸಾಕಷ್ಟು ವೇದಿಕೆಗಳಿದೆ. ಇವತ್ತು ನ್ಯೂಸ್ ಪೇಪರ್ನೇ ಡಿಪೆಂಡ್ ಆಗಬೇಕು, ಚಾನಲ್ನೇ ಡಿಪೆಂಡ್ ಆಗಬೇಕು ಅನ್ನೋ ಪರಿಸ್ಥಿತಿ ಕಾಲ ಇಲ್ಲ ಇವತ್ತು. ನಿಮ್ಮದೇ ಸ್ವತಂತ್ರ ಮಾಧ್ಯಮಗಳನ್ನ ಹುಟ್ಟಾಕೊಂಡು ಮಾಡ್ತಾ ಇಲ್ವ ಅನೇಕರು? ಅಲ್ಲಿ ಹೇಳ್ಬೋದಲ್ಲ, ಹಿಂದೂ ಫೋಬಿಯಾ ಅಂದರೆ ವರ್ಣಿಸಿ ಯಾವ ರೀತಿ ಆಗಿದೆ ಅಂತ. ಅದರಿಂದ ಇದೆಲ್ಲವೂ ಕೂಡ ಇವರ ಒಂದು ವೈಫಲ್ಯವನ್ನು ಅಡಗಿಸಿ ತಮ್ಮದೇ ಆದಂಥ ವಿಚಾರವನ್ನು ಮುಂದಿಡೋಕ್ಕೋಸ್ಕರ ಮಾಡುವಂಥ ಕುತಂತ್ರ ಅಷ್ಟೇ. ವಕ್ತಾರ ಅನ್ನೋದನ್ನು ಬಿಟ್ಟರೆ ನಿಮ್ಮ ವೃತ್ತಿ ಏನು ಸರ್? ನಾನೊಂದು ಫ್ಯಾಕ್ಟ್ರಿ ಇಟ್ಟಿದ್ದೆ, ಬ್ಯಾಟ್ರಿ. ಅದಾದಮೇಲೆ ನಾನು ಸರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಸರಬರಾಜುದಾರ ಆಗಿದ್ದೆ. ಆಮೇಲೆ ನಮ್ಮದು ಒಂದು ಸಮಯದವರೆಗೂ ಮಾಡ್ಬೋದಲ್ವ. ಆಮೇಲೆ ಬರೀ ಈ ಥರ ಬೇರೆ ಬೇರೆ ಚಟುವಟಿಕೆಗಳನ್ನ
ಸರ್ಕಾರದ ಸಂಸ್ಥೆಗಳಿಗೆ ಸರಬರಾಜು ಮಾಡೋವಂಥದ್ದು ನಮ್ಮದೇ ಆದಂಥ ಮೂಲಗಳಲ್ಲಿ ನಾವು ಕೆಲಸ ಮಾಡ್ತೀವಿ ಹೊರತು ಬೇರೆ ಇನ್ನೇನಿಲ್ಲ ಮಾಡೋದು. ನಾವು ರಿಯಲ್ ಎಸ್ಟೇಟಲ್ಲೂ ಇಲ್ಲ, ಯಾವುದೇ ಮಾಫಿಯಲ್ಲೂ ಇಲ್ಲ. ನೀವು ಸಾಕಷ್ಟು ಓದ್ಕೊಂಡಿದ್ದೀರಾ ಅಂತ ಗೊತ್ತು ಸರ್. ಯಾವ ರೀತಿಯ ಪುಸ್ತಕಗಳು ನಿಮ್ಗೆ ಇಷ್ಟ ಆಗುತ್ತೆ, ಫಿಕ್ಷನ್ ಅಥವಾ ನಾನ್ ಫಿಕ್ಷನ್? ಹಾಗೆ ನಾನ್ ಫಿಕ್ಷನ್, ನಾನು ಫಿಕ್ಷನ್ ಓದೋದೇ ಇಲ್ಲ. ನಾನು ಮೊದಲೆಲ್ಲ ಓದ್ತಾ ಇದ್ದೆ, ಇಲ್ಲ ನಾನೆಲ್ಲ ಐರ್ವಿನ್ ವ್ಯಾಲೆಸು, ಹೆರಾಲ್ಡ್ ರಾಬಿನ್ಸು, ಸಿಡ್ನಿ ಶೆಲ್ಡನ್ನು, ಇವ್ರ ಪುಸ್ತಕಗಳು ನಂಗೆ ಜೆಫ್ರಿ ಆರ್ಚರು ಅವೆಲ್ಲ ಪುಸ್ತಕ ಕೊಂಡ್ಕೊಂಡು ಓದ್ತಾ ಇದ್ವಿ. ಈಗ ಅದರ ಮೇಲೆ ಅಂಥ ಆಸಕ್ತಿ ನನಗಿಲ್ಲ. ಈಗೆಲ್ಲ ಕಾಂಟೆಂಪ್ರರಿ ಇಶ್ಯೂಸು, ಪೊಲಿಟಿಕಲ್ ಓರಿಯೆಂಟೆಡ್ ಬುಕ್ಗಳು ಇಂಥವೇ ನನಗೆ ಇಷ್ಟ, ಅಂಥವೇ ಓದೋದು. ಯಾವ ಪುಸ್ತಕವನ್ನು ನೀವು ರೆಕಮೆಂಡ್ ಮಾಡ್ತೀರಾ ಸರ್, ಈಗ ಯುವ ಜನತೆಗಾಗಿರ್ಬೋದು ಅಥವಾ ನೋಡ್ತಿರುವ ವೀಕ್ಷಕರಿಗಾಗಿರ್ಬೋದು? ಇಲ್ಲ, ಈಗ ವಿಕ್ರಮ್ ಸಂಪತ್ ಅವರು ಕನ್ನಡದಲ್ಲೂ ಬಂದಿದೆ. ಸಾವರ್ಕರ್ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಮಹಾಪುರುಷರ ಬಗ್ಗೆ. ಮತ್ತು ನಾವು ಮೊದಲಿಂದಾನು ರಾಷ್ಟ್ರೀಯ ವಿಚಾರಗಳ ಬಗ್ಗೆ ಇರೋಂಥ ಪುಸ್ತಕಗಳನ್ನೇ ನಾವು ಓದ್ಕೊಂಡ್ಬಂದಂಥವ್ರು. ನನಗೆ ಬಾಬು ಕೃಷ್ಣಮೂರ್ತಿಯವ್ರು ಬರೆದಿರೋಂಥ ಅಜಯ ಇರ್ಬೋದು, ಆಮೇಲೆ ವಿಶಿಷ್ಟ ಅಂತ ಅವ್ರು ರಾಮಾನುಜಾಚಾರ್ಯರ ಬಗ್ಗೆ ಬರೆದಿದ್ದಾರೆ. ಈ ಥರ ಪುಸ್ತಕಗಳು ಇಂಥವೆಲ್ಲ ನನಗೆ ಭಾಳ ಹತ್ತಿರಕ್ಕೆ ಇದ್ದದ್ದು. ಮತ್ತು ನಾವು ಯಾವುದೇ ಪುಸ್ತಕನ ಓದಲ್ಲ ಅಂತ ನಾವು ಇರಬಾರ್ದು. ಎಲ್ಲ ವಿಚಾರಗಳನ್ನು ತಿಳ್ಕೊಬೇಕು. ಎಡಪಂಥೀಯರು ಅಂತ ಪುಸ್ತಕ ಪಕ್ಕಕ್ಕೆ ಹಾಕೋದಲ್ಲ, ಅದರನ್ನು ತಗೊಂಡು ನಾವು ಒಂದು ಓದಬೇಕು. ಅವ್ರದ್ದು ಏನು ವಾದ ಇದೆ, ಏನು ವಿಚಾರ ಇದೆ, ಅದು ನಮ್ಗೆ ಗೊತ್ತಿರಬೇಕು. ಯಾವುದೇ ಅಲರ್ಜಿಕ್ ಇಟ್ಕೋಬಾರ್ದು. ಓದೋನು ಮುಕ್ತವಾಗಿ ಅವನು ಓದಬೇಕು, ಜ್ಞಾನವನ್ನು ತಗೋಬೇಕು. ನಿಮಗೆ ಒಂದು ಫಿಲ್ಟರ್ ಇರಬೇಕು, ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ. ಯಾವುದು ಸರಿ ಇಲ್ವೋ ಅದನ್ನು ಬಿಟ್ಟಾಯ್ತು. ಓದೋದ್ರೊಳಗೆ ಏನು ತಪ್ಪು? ನಿಮಗೆ ಓದದೆ ನೀವು ಹೆಂಗೆ ವಿಚಾರವನ್ನು ಇದು ಮಾಡಿ ಪ್ರತಿಪಾದನೆ ಮಾಡ್ತಾರೆ ನಿಮ್ಮ ವಿಚಾರನ, ಅವ್ರ ವಿಚಾರ ಸರಿಗಿಲ್ಲ ಅಂತ ಅನ್ನೋದು ಹೆಂಗೆ ಹೇಳ್ತೀರಾ? ಹಾಗಾಗಿ ನನಗೆ ಯಾವುದೇ ರೀತಿ ಅಂತ ಆ ಥರದ ಯಾವುದೇ ಬಂಧನ ಇಲ್ಲ. ಯಾವುದೇ ಪತ್ರಕರ್ತ BJP ಪರವಾಗಿದ್ದಾನೆ ಅಂತಲೇ ಮಾತಾಡೋದೇ ಇಲ್ಲ. ನಮ್ಮ ವಿರುದ್ಧ ಇದ್ದಾನೆ ಅಂದರೂ ನಾವು ಅಷ್ಟೇ ಆತ್ಮೀಯವಾಗಿರ್ತೀವಿ ಅವ್ರ ಜೊತೆ. ಸೊ ನನಗೆ ಅದು ಯಾವ ವ್ಯತ್ಯಾಸವೂ ಇಲ್ಲ. ನಾನು ಅದು ಕಟ್ಟರ್ ಲೆಫ್ಟಿಸ್ಟ್ ಓರಿಯೆಂಟೆಡ್ ಜರ್ನಲಿಸ್ಟನ್ನು ನಾನು ಅಷ್ಟೇ ಆತ್ಮೀಯವಾಗಿ ಮಾತಾಡಿಸ್ತೀನಿ, ಅಥವಾ ನಮಗೆ ಪರವಾಗಿಲ್ಲಪ್ಪ ನಮ್ಮ ಪರವಾಗಿ ಬರೀತಾರೆ ಅಷ್ಟೇ ಆತ್ಮೀಯವಾಗಿ ಮಾತಾಡಿಸಿ. ನೀವು ಮುಕ್ತವಾಗಿಲ್ಲದೆ ಹೋದರೆ ರಾಜಕೀಯದಲ್ಲಿ ಇದ್ದಾಗ, ಸಾರ್ವಜನಿಕ ಜೀವನದಲ್ಲಿದ್ದಾಗ ನೀವು ಲಿಮಿಟ್ ಆಗಿಬಿಡ್ತೀರ, ನಿಮ್ಮ ಬೆಳವಣಿಗೆ ಕುಂಠಿತ ಆಗುತ್ತೆ. ಅದರಿಂದ ಬಿ ಆಲ್ವೇಸ್ ಓಪನ್ ಮೈಂಡ್ ಇರಬೇಕು. ಓದ್ಬಿಟ್ರೆ ನಾವು ಯಾರೋ ಅಂದ್ಬಿಡ್ತಾರೆ, ಯಾರೋ ತಪ್ಪು ಏನಿಲ್ಲ, ತಿಳ್ಕೊಬೇಕು. ನನ್ನ ಹತ್ರ ಮಣಿಶಂಕರ್ ಪುಸ್ತಕನೂ ಇದೆ. ರಾಹುಲ್ ಗಾಂಧಿ ಬಗ್ಗೆನೂ ಪುಸ್ತಕ ತೊಗೊಂಡಿದ್ದೆ ನಾನು ಇಂಗ್ಲೀಷೆಲ್ಲ ಕಿಂಡಲಲ್ಲಿ ತೊಗೊಳೋದು. ನನ್ನ ಹತ್ರ ಪುಸ್ತಕ ಇಟ್ಕೊಳ್ಳೋ ಜಾಗ ಇಲ್ಲ ಇನ್ನು ಮನೇಲಿ, ಅಷ್ಟು ಆಗಿದೆ. ಅದರಿಂದ ಅವನೋ ಇನ್ಹಿಬಿಷನ್ ಎಲ್ಲ ಪುಸ್ತಕನೂ ಓದ್ತೀವಿ. ನೀವು ನಿಮಗೆ ಸಿಕ್ಕಂತಹ ಸಮಯದಲ್ಲಿ ನೀವು ಏನು ಮಂಡನೆ ಮಾಡಬೇಕಾಗಿರುವಂತಹ ವಿಚಾರವನ್ನು ಚಿಕ್ಕದಾಗಿ ಚೊಕ್ಕದಾಗಿ ಅಲ್ಲಿ ಆ್ಯಂಕರ್ ಕೊಟ್ಟಿರುವಂತಹ ಸಮಯಕ್ಕೆ ಸರಿಯಾಗಿ ಪಟ್ಟ ಅಂತ ಹೇಳಿ ಮುಗಿಸ್ತೀರಾ. ಅದೀಗ ನಿಮಗೆ ಅಭ್ಯಾಸ ಆಗಿದೆ ಪಟ್ಟ ಅಂತ ಹೇಳೋದು. ಈಗ ನಾನು ನಿಮ್ಗೆ ಕೆಲವೊಂದಿಷ್ಟು ರ್ಯಾಪಿಡ್ ಫೈರ್ ಥರ ಮಾಡ್ತೇನೆ ಸರ್. ಕೆಲವೊಂದಿಷ್ಟು ಹೆಸರುಗಳನ್ನು ಹೇಳ್ತಾ ಹೋಗ್ತೇನೆ. ಅವರ ಬಗ್ಗೆ ನಿಮಗೆ ಏನು ಅನ್ನಿಸುತ್ತೆ ಅದನ್ನು ನೀವು ಹೇಳಿದ್ರೆ ಆಯಿತು, ನಿಮ್ಮ ಅಭಿಪ್ರಾಯ ಹೇಳಿದರೆ ಆಯಿತು ಸರ್. ಎಲ್ಲರ ಬಗ್ಗೆ ಹೇಳ್ಬೋದು, ಆಗತ್ತಾ ಪ್ರಯತ್ನ ಪಡ್ತೀನಿ. ಪ್ರಯತ್ನ ಪಡಿ ಸರ್. ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ? ಕರ್ನಾಟಕದ ಮೇರು ನಟ. ರಮ್ಯಾ, ದಿವ್ಯ ಸ್ಪಂದನ, ವಿವಾದಾತ್ಮಕ ಚಿತ್ರನಟಿ. ವಿಷ್ಣುವರ್ಧನ್, ನನಗೆ ಅಚ್ಚುಮೆಚ್ಚಿನ ನಟ. ನರೇಂದ್ರ ಮೋದಿ, ನನ್ನ ಪರಮೋಚ್ಚ ನಾಯಕ. ರಾಹುಲ್ ಗಾಂಧಿ ದಾರಿ ತಪ್ಪಿದ ಮಗ. ಸದ್ಗುರು ಜಗ್ಗಿ ವಾಸುದೇವ್ ಗುರೂಜಿ, ಸನಾತನ ಧರ್ಮದ ಒಂದು ಪ್ರವರ್ತಕರು, ಸಾಕಷ್ಟು ಸಾಧನೆಗಳನ್ನ ಮಾಡಿರೋಂಥ ಒಂದು ವ್ಯಕ್ತಿ. ಎಲ್ಲರೂ ಅದನ್ನ ಮಾಡೋಕ್ಕಾಗಲ್ಲ. ಶಶಿ ತರೂರು ಒಂಥರ ಗೊಂದಲದ ವ್ಯಕ್ತಿ ಅಂತ. ಇಂಥ ನಿಲುವು ಅನ್ನೋದನ್ನು ಪ್ರಬಲವಾಗಿ ಇಟ್ಕೋಬೇಕು ಅನ್ನೋದೇನು ಅವರಲ್ಲಿ ಕಂಡಿಲ್ಲ ನಾನು. ಯಡಿಯೂರಪ್ಪ ರೈತ ನಾಯಕ. CM ಸಿದ್ದರಾಮಯ್ಯ ನಮ್ಮ ರಾಜ್ಯದಲ್ಲಿ ನಿರ್ವಿವಾದಿತ ಹಿಂದುಳಿದ ವರ್ಗದ ನಾಯಕ, ಒಬ್ಬ ಮಾಸ್ ಲೀಡರ್. ಅವರನ್ನು ಯಡಿಯೂರಪ್ಪ ಹಾಗೆ ಮಾಸ್ ಲೀಡರ್, ಹಿಂದುಳಿದ ವರ್ಗಕ್ಕೆ ಸಿದ್ದರಾಮಯ್ಯ ಅದನ್ನು ಒಪ್ಕೋಬೇಕು. ಪ್ರಿಯಾಂಕ್ ಖರ್ಗೆ ಒಬ್ಬ ದುರಹಂಕಾರಿ ರಾಜಕಾರಣಿ. ಪ್ರದೀಪ್ ಈಶ್ವರ್, ರಾಜಕೀಯಕ್ಕೂ ಹಾಸ್ಯ ಬೇಕು. ಅನಂತ್ ಕುಮಾರ್ ಒಬ್ಬ ಅಭಿವೃದ್ಧಿ ಪರವಾದಂಥ ಒಬ್ಬ ಅಪ್ರತಿಮ ರಾಜಕಾರಣಿ. ಹಿಡಿದ ಕೆಲಸವನ್ನು ಬಿಡದ ಛಲದಿಂದ ಮಾಡಿ ಮುಗಿಸಿ ಇವತ್ತು ಬೆಂಗಳೂರು ಇರ್ಬೋದು, ರಾಜ್ಯಕ್ಕಿರ್ಬೋದು ಅಪಾರವಾದ ಕೊಡುಗೆ ಕೊಟ್ಟಂಥ ರಾಜಕೀಯ ನಾಯಕ. ಜೈಶಂಕರ್ BJPಗೆ ಒಂದು ದೊಡ್ಡ ಕೊಡುಗೆ. ವಿದೇಶಾಂಗ ಸಚಿವರಾಗಿ ತುಂಬ ಯಶಸ್ವಿಯಾಗಿ ಕೆಲಸ ಮಾಡ್ತಾರೆ. ಒಬ್ಬ ಬುದ್ಧಿವಂತ ಸಚಿವ. ಸರ್, ಇಷ್ಟೊತ್ತು ನೀವು ಮಾತಾಡಿದ್ರಿ.
ಇಷ್ಟೊತ್ತಲ್ಲಿ ಏನಾದರೂ ಒಂದು ವಿಚಾರ ಬಿಟ್ಟು ಹೋಗಿದೆ, ನನಗೆ ನೆನಪಿಲ್ಲದೆ ನಾನು ಮರ್ತೆ ಅಂತ ವಿಚಾರ ಏನಾದರೂ ನೀವು ಹೇಳೋದಕ್ಕಿದೆಯಾ? ಇಷ್ಟೊತ್ತು ಮಾಡಿದ್ದೇ ದೊಡ್ಡ ವಿಚಾರ. ಬಿಡೋಕೆ ಎಲ್ಲಿದೆ ಹೇಳಿ? ನೀವು ಎಲ್ಲವನ್ನೂ ನೀವು ಸಮಗ್ರವಾದಂಥ ಒಂದು ವಿಚಾರಗಳು ನನಗೆ ನನ್ನ ಬಾಯಿಂದ ಹೇಳಿಸಿದ್ದೀರಾ. ಇಷ್ಟೊಂದು ಸಮಯ ಕೊಟ್ಟು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೆ. ಅದಕ್ಕಿಂತ ಒಳ್ಳೆಯದೇನಿಲ್ಲ. ನಾನು ಜಾಸ್ತಿ ಇನ್ನೇನು ಅಪೇಕ್ಷೆ ಪಡೋವಂಥದ್ದು ಏನಿಲ್ಲ. ಒಂದು ರಾಜಕಾರಣಿಯಾಗಿ, ವಕ್ತಾರನಾಗಿ, ಈ ಎಲ್ಲ ಸಂಗತಿ ವೈಯಕ್ತಿಕವಾಗಿ ನೀನು ನನ್ನ ಬದುಕಿನ ಬಗ್ಗೆ ಇರ್ಬೋದು, ಎಲ್ಲ ಬಾಲ್ಯದ ಬಗ್ಗೆ ಇರ್ಬೋದು, ಇವೆಲ್ಲವನ್ನು ನೀವು ಪ್ರಸ್ತಾಪ ಮಾಡಿದ್ದೀರಾ. ವಕ್ತಾರನಾಗಿ ಅಥವಾ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೀವು ಕಲಿತ ಒಂದು ಪಾಠ ಏನು ಸರ್ ಹೇಳ್ಕೊಳ್ಳೋದಿದ್ರೆ ನಿಮ್ಗೆ ಏನು ಅನಿಸುತ್ತೆ? ಇಲ್ಲ ನೋಡಿ, ಈ ವಕ್ತಾರ ಅನ್ನೋದೇನಿದೆಯಲ್ಲ, ಇದೊಂಥರ ಆಕರ್ಷಕ ಒಂದು ಅವನು ಯಾವಾಗಲೂ ಕೇಂದ್ರಿತ, ಎಲ್ಲರ ಗಮನದಲ್ಲೂ ಇರ್ತಾನೆ. ಎಲ್ಲರೂ ಅವನ್ನ ಗುರ್ತಿಡಿತಾರೆ. ಅವ್ರ ಮಾತು ಅದು ನಿಮ್ಮನ್ನು ದಾರಿ ತಪ್ಪಿಸುವಂಥ ಅತಿಯಾಗಿ ಮಾಡೋಕ್ಕೆ ಹೋಗ್ತೀವಿ. ಆಗಲೇ ಎಡವ್ತೀವಿ ನಾವು ನಮ್ಮ ಇತಿಮಿತಿಗಳನ್ನು ಸದಾ ಅರ್ತಿರಬೇಕು. ಅದ್ರ ಬಗ್ಗೆ ನಮ್ಮ ಗಮನ ಅಲ್ಲೇ ಇರಬೇಕು. ನಾನು ಏನೋ ಹೇಳ್ತಾರಪ್ಪ, ನಾನು ಎಷ್ಟೊಂದು ಪಾಪ್ಯುಲರ್ ನಾವು ಅಂತ ನಾವು ಅಂದ್ಕೊಂಬಿಟ್ರೆ ತಪ್ಪು. ನಾವು ಪಾಪ್ಯುಲರ್ ಆಗಿದ್ದೀವಿ ಯಾಕೆಂದರೆ ನಮ್ಮ ಪಾರ್ಟಿಯಿಂದ. ನಾವು ಯಾಕೆ ಪಾಪ್ಯುಲರ್ ಆಗ್ತೀವಿ? ನಮ್ಮ ಪಕ್ಷ ಅಲ್ಲಿ ಕಳಿಸೋದ್ರಿಂದ. ಅದನ್ನು ಆ ಮಿತಿಯನ್ನು, ಆ ಗೆರೆಯನ್ನು ದಾಟದೆ ನಾವು ಇದ್ದರೆ ನಾವು ಹೆಚ್ಚು ವರ್ಷ ಕಾಲ ಈ ಕ್ಷೇತ್ರದಲ್ಲಿ ಮುಂದುವರೆಯೋಕ್ಕೆ ಸಾಧ್ಯ. ನನಗೆ ಹಂಗಾಗಿ 95 25 ಎಷ್ಟು ವರ್ಷ ಆಯ್ತು? 35 ವರ್ಷ ಆಯಿತು. 35 ವರ್ಷದಿಂದ ನಾನು ಇಲ್ಲ ಅದೇ ರೀತಿ ಕೆಲಸ ಮಾಡ್ತಾ ಬಿಡ್ತೀನಿ. ಯಾವುದೇ ವಿವಾದಕ್ಕೂ ಹೋಗಿಲ್ಲ, ಯಾವುದೇ ಗಲಾಟೆಗೂ ಹೋಗಿಲ್ಲ. ನಾನು ಹಾಗೆ ಇರೋಕ್ಕೆ ಇಷ್ಟಪಡ್ತೀನಿ. ನನ್ನ ಇತಿಮಿತಿ ನನಗೆ ಅರ್ಥಕೊಂಡಿದ್ದೀನಿ ಅಂತ ನಾನು ಭಾವಿಸಿದ್ದೀನಿ. ನಾನು ಅದನ್ನೂ ಒಪ್ಪಲ್ಲ, ನಂಗೆ ಗೊತ್ತಿಲ್ಲ, ನಾನು ಭಾವಿಸಿದ್ದೀನಿ ಅದನ್ನ. ಸೊ ಇಷ್ಟೊತ್ತು ನಮ್ಮ ಜೊತೆಗಿದ್ರಿ, ನಿಮ್ಮ ಬಿಡುವಿಲ್ಲದ ಸಮಯದಲ್ಲೂ ಬಿಡುವು ಮಾಡ್ಕೊಂಡು ಬಂದು ಇಷ್ಟೊತ್ತು ಮಾತನಾಡಿದ್ರಿ. ನಿಮ್ಮ ಜೀವನದ ಬಗ್ಗೆ ಇರ್ಬೋದು, ವೃತ್ತಿ ಜೀವನದ ಬಗ್ಗೆ ಇರ್ಬೋದು, ಸಾಕಷ್ಟು ಮಾಹಿತಿಯನ್ನು, ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ಸೊ ನೋಡಿದ್ರಲ್ವಾ ವೀಕ್ಷಕರೇ, ಇದು ಬಿಜೆಪಿ ವಕ್ತಾರ ಪ್ರಕಾಶ್ ಶೇಷರಾಘವಾಚಾರ್ ಅವರ ಜೊತೆಗಿನ ಒಂದು ಸಣ್ಣ ಸಂದರ್ಶನ. ಇನ್ನು ಮುಂಬರುವ ಸಂಚಿಕೆಯಲ್ಲಿ ಇನ್ನೊಬ್ಬ ವಕ್ತಾರನೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿಯವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಹೊಸ ದಿಗಂತ ಡಿಜಿಟಲ್ ಚಾನೆಲ್. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮಗೆ ಸಪೋರ್ಟ್ ಮಾಡಿ.